ವಿವೇಕ ಉದಯ ಆದ್ರೆ ಮಾತ್ರ ಸಂಸಾರದಲ್ಲಿ ವೈರಾಗ್ಯ ಉಂಟಾಗ್ತದೆ. ಅವಾಗ ದೋಷ ದರ್ಶನ ಆಕೈತೆ. ನಾವು ಅದ್ರ ಬಗ್ಗೆ ವಿಚಾರನ ಮಾಡೋದಿಲ್ಲ. ನಾವು ಏನ್ ಮಾಡಾಕತ್ತೀವಿ, ಅದರಿಂದ ಏನಾಕೈತಿ ಅನ್ನೋದು ನಾವು ವಿಚಾರ ಮಾಡಿದಾಗ ಅದ್ರ ಹಕ್ಕಿಗತಿ ಗೊತ್ತಾಕೈತಿ. ವಿಚಾರ ಮಾಡಲಿ ಏನ್ ಗೊತ್ತಾಕೈತಿ? ವಿವೇಕನ ಇದು ಪ್ರಧಾನವಾದದ್ದು ಅಂತಾರೆ. ಏನ್ ವಿವೇಕ ಉದಯ ಆತಂದ್ರೆ ವಿಚಾರದ ಬೆಳಕು. ನಾವು ಏನ್ ಮಾಡಾಕತ್ತೀವಿ ಹೊಳೆ ತಿರುಗಿ ಅದನ್ನು ವಿಚಾರ ಮಾಡಿ ನೋಡಿದಾಗ ಅದರಿಂದ ನಮ್ಗೆ ಬೇಕಾದದ್ದೈತು ಏನು ಬೇಡದದ್ದೈತು ಗೊತ್ತಾಕೈತಿ. ಈ ಸಂಸಾರ ಅಥವಾ ಬಾಳೆ ಸುಖ ಕೊಡ್ತೈತಿ ಅಂತ ಅದಕ್ಕೆ ಬೆನ್ನ ಹತ್ತೀವಿ. ಬಾಳೆ ದಟ್ಟ ಯಾವ್ದಾರ ಆರಾಮ್ ಇರ್ಬೇಕಂತ ಹುಡಿ, ಅದ್ರ ಆರಾಮ್ ಅದೇ ಉದ್ದೇಶ ಆರಾಮ್ ಇರ್ಬೇಕು ಅನ್ನೋದೈತಿ. ಆದ್ರೆ ಅದರಿಂದ ಆರಾಮ ಹೊಂದಾಕೈತಿ ನಾವು ಅಂತ ಚಿಕ್ಕೈತೇನೋ ನಮ್ಗೆ ಆರಾಮ. ಇಲ್ಲಿ ತನಕ ಮಾಡ್ಕೊಂತ ಬಂದೇವ, ಅದನ್ನ ಆರಾಮ್ ಇರ್ಬೇಕಂತ ಉದ್ದೇಶ ಐತಿ ಎಲ್ಲಾರು. ಆದ್ರ ಆರಾಮ ಇರಾಕಾಗೈತೇನ ಅದನ್ನ ಮಾಡಿ ಬಾಳೆ ಮಾಡಿ ಯಾರು ಒಂದ್ 4 ಒಪ್ಪತ್ತು ನೆಮ್ಮದಿಯಿಂದ ಅದಾರ? ಎದ್ರ ದಶಿಂದ ಹುಡಿರಿ ನೀವು ಬಾಳೆ ದಾಟ? ಸುಖಿ ಆಗುದ್ರ ದಶಿಂದ ಆಗುದಿಲ್ಲ, ಏನ್ ದುಃಖಿ ಆಗುದ್ರ ದಶಿಂದ ಹುಡಿರು? ನಿಮ್ಮ ಉದ್ದೇಶ ಅಥವಾ ದೇಹ ಸುಖಿ ಆಗ್ಬೇಕು ಅನ್ನೋದೈತಿ, ಏನ ದುಃಖ ಹೊಂದ್ಬೇಕು ಅನ್ನೋದೈತಿ? ಆದ್ರೆ ಯಾವ ಕ್ರಮ ಹಿಡಿದಿರಿ ನೋಡ್ಕೋ. ಈ ಬಾಳೆದ ಬೆನ್ನ ಹತ್ತಿ ಸುಖ ಹೊಂದಿದವ್ರು ಒಬ್ಬರ ಜಗತ್ತಿನ ಇತಿಹಾಸದೊಳಗೆ ತೆಗೆದು ನೋಡಿರಿ. ಸುಖಿ ಆಗೋ ಸಾಧನ ಹೇಳ್ರಿ ನೀವು ನಮ್ಗ. ಯಾವಾಗ ಪಾನಿ ಅದನ್ನ ವಿಚಾರ ಮಾಡವ? ಇದ್ರ ಬೆನ್ನ ಹತ್ತಿ ಸುಖ ಹೊಂದಿದವ್ರು ಒಬ್ಬರ ನೋಡಿರಿ? ಹಿಂದೂ ಇಲ್ಲ, ಈಗೂ ಇಲ್ಲ, ಮುಂದೂ ಇಲ್ಲ. ಇನ್ನೂ ಅದನ್ನ ಬೆನ್ನ ಹತ್ತಿ ಸುಖ ಹೊಂದ್ಬೇಕು ಅನ್ನೋದು ಅದ ಭ್ರಮದಾಗ ಇದು. ಏನ್ ನೀನ ಕಲ್ಪಿಸ್ಕೊಂಡು ಯಾವ ಸುಖ ಕೊಡ್ತಾವಂತ? ಅವೇನ್ ಬಂದ್ ಹೇಳಿಲ್ಲ. ಕಲ್ಪಿತ ವಿಷಯ ವಸ್ತುಗಳು ಸುಖ ಕೊಡ್ತಾವಂತ ನಿನ್ನ ಕಲ್ಪನಾದಾಗ ಅವ್ನು ಗಟ್ಟಿ ಹಿಡ್ಕೊಂಡು ಕುಂತಿ. ಅವು ಕೊಟ್ಟಿದ್ರೆ ಎಲ್ಲರೂ ಸುಖ ಹೊಂದಿ ಬಿಡ್ತಿದ್ರು. ನೀ ಕಲ್ಪಿಸ್ಕೊಂಡ ಸಂಸಾರ ನೀನು ಸುಖ ಕೊಟ್ಟತ್ತೆ ನೋಡ್ಕೊ. ಹಿಂಗೆಲ್ಲಾ ಇದ್ರೆ ಅನುಕೂಲ ಇದ್ರೆ ನಾವು ಆರಾಮ್ ಇರ್ತೀವಿ ಅಂತ ನೀ ಕಲ್ಪಿಸ್ಕೊಂಡ್ ಕುಂತೀವಿ. ಹಂಗೆಲ್ಲಾ ತರದ ಅನುಕೂಲ ಇದ್ದವ್ರು ಆರಾಮದಾರ ನೋಡಂಗಾರ. ಬಹಳಷ್ಟು ಯಾಕ್ರಿ ಭೂಮಿ ಸೀಮಿ ಇದ್ದಾವ, ಬಹಳಷ್ಟು ಶರೀರ ಗಟ್ಟಿಮುಟ್ಟು ಇಟ್ಕೊಂಡು ಆರಾಮ ಇರಕೈತೇನ? ಎಂತ ಬೇಕಂತ ಶರೀರ ತಗೋ, ಎಷ್ಟು ಬೇಕಷ್ಟು ವಿಷಯ ವಸ್ತುಗಳನ್ನ ತಗೊಂಡು ನೋಡು. ಯಾಕ್ರಿ ದೀರ್ಘಾವಧಿ ಬಹಳ ದಿನ ಬದುಕುವಂತ ಶರೀರ ತಗೊಂಡಾರ ಹೊಂದಕಾಕೈತಿ, ನಾವು ಸುಖದಿಂದ ಇರಕಾಕೈತಿ ನಿನಗೆ. ಇನ್ನಷ್ಟು ದಿನ ಇದ್ದಿದ್ರೆ ಆಕಿತ್ರಿ ಸುಖ, ಅಂದ್ರೆ ಊಡು ಹೋತ್ರಿ ಇದು ನಮ್ದು. ಇನ್ನಷ್ಟು ದಿನ ಇದ್ದಿದ್ರೆ ಕೆಲಸ ಆಕೈತಿ, ಆರಾಮ್ ಇರ್ತಿದ್ವಿ ನಾವು, ಇರಕಾಕೈತಿ. ಬಹಳ ದಿನ ಬದುಕಿದವ್ರು ನೆಮ್ಮದಿಯಿಂದ ಅದಾರನ ನೋಡಿ ನೀವು ಬೇಕಾದ್ರೆ. ಆದ್ರೂ ಆಶಯ ಇನ್ನೂ ಅದು ಮುದುಕಾದ್ರೂ ಇನ್ನೂ ಅದನ್ನು ಹೊಂದಬೇಕು ಅನ್ನೋ ಆಶಯ ಸಿಕ್ಕೇ ಇಲ್ಲ ಅಂತ. ಅದ ಇನ್ನೂ ಅದನ್ನ ಬೇಕತ್ತೈತೆ ಅಂದ್ರೆ ಇನ್ನ ಸಿಕ್ಕೇ ಇಲ್ಲ ಅಂತ. ಸಿಕ್ಕರೆ ಬೇಡತಿದ್ದಿಲ್ಲ ನಾವು, ಬೈಕ್ ಎಲ್ಲ ಹೋಗ್ಬಿಡ್ತಿದ್ವು. ನನಗೆ ತೃಪ್ತಿ ಆಗ್ಬಿಟ್ಟಿದ್ರೆ ಏನಾರು ಹೊಂದ್ಬೇಕು ಅನ್ನೋದು ಉಳಿತಿದ್ದಿಲ್ಲ. ಇನ್ನ ತೃಪ್ತಿನೂ ಇಲ್ಲ. ಮತ್ತೊಂದು ಜನ್ಮ ಮಾಡ್ತಾರೆ. ಹಂಗ ಜನ್ಮ ಪುನಃ ಹುಟ್ಟಿಟ್ಟು ಬಂದು ಅದನ್ನ ಮಾಡ್ಕೊತಾರೆ. ಮಾಡಿದ್ದ ಮಾಡುದು, ನೋಡಿದ್ದ ನೋಡುದು, ಉಂಡದ್ದ ಉಣ್ಣುದು. ಇದನ್ನ ಹೊಳ್ಳಿ ನಾವು ಏನಾಕೈತಿ ಇದರಿಂದ ಅಂತ ಹೊಳ್ಳಿ ತಿರುಗಿ ನಾವು ಪರಿಶೀಲನೆ ಮಾಡುದು. ನೋಡ್ಕೋರಿ ಒಮ್ಮೆ ಹಿಂದೆ ತಿರುಗಿ ಏನ್ ಮಾಡಿ ಏನಾಗೈತಿ. ಅದ ಶಿವಾವಲೋಕನ ಅಂತಿದೆ. ನಾವು ಬಂದ ದಾರಿ ಎಲ್ಲಿಂದ ಬಂದೀವಿ, ನಾವು ಹೆಂಗ ಬಂದೀವಿ ನೋಡ್ಕೋರಿ. ಎತ್ತಾಗಿ ಹೊಂಟೀವಿ ಮತ್ತು ಇದ್ರ ಕಡೆನ ಒಲವು ಐತಿ ನಮ್ಗೆ. ಬಾಳೆದಾಗ ಆಸಕ್ತಿ ಹೋಗೈತು ಏನ ಕಡಿಮೆ ಆಗೈತಿ ನೋಡ್ಕೋರಿ. ಆಸಕ್ತಿ ಕಡಿಮೆ ಆಗ್ಬೇಕಾದ್ರೆ ನಮ್ಮಲ್ಲಿ ವಿವೇಕ ಬೇಕು ಅಂತ. ಅವಾಗ ದೋಷ ದರ್ಶನ ಆಕೈತಿ. ವಿವೇಕದಿಂದ ವಿಷಯ ದೋಷ ದರ್ಶನ ಆದಾಗ ಅದರ ಮೇಲೆ ಸ್ವಾಭಾವಿಕವಾಗಿ ಉದಾಸೀನ ಭಾವ ಅಥವಾ ವೈರಾಗ್ಯ ಬರ್ತದೆ. ಹೌದು, ಯಾವಾಗ ಇದ್ರಾಗ ವೈರಾಗ್ಯ ಹುಟ್ಟೋದಿಲ್ಲ, ಉದಾಸೀನ ಭಾವ ಬರೋದಿಲ್ಲ, ಅವ್ರ ಜನ್ಮ ಸೋಳೆ ಜನ್ಮಕ್ಕಿಂತಲೂ ಕನಿಷ್ಠ ಅಂತ ಹೇಳ್ಯಾರ. ಅವನಲ್ಲಿ ವಿವೇಕ ಉದಯ ಆಗುದಿಲ್ಲ, ಅವನ ಜನ್ಮ ಬಹಳ ಹೀನ ಸ್ಥಿತಿ ಬರ್ತದೆ.
ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಇದನ್ನ ನಾವು ಚಂದಾಗಿ ವಿಚಾರ ಮಾಡ್ಬೇಕು. ಮಾಡ್ಕೊಂಡೇ ಮನುಷ್ಯನ ಜನ್ಮಕ್ಕೆ ಬಂದದ್ದು ಲಾಭ. ವಿಚಾರ ಮಾಡ್ಲಿಲ್ಲ ಅಂದ್ರೆ ಹಂಗೆ ಗತಾನುಗತಿಕೋ ಲೋಕಃ ಅಂದೋ ಅಂದೋ ನೀನು ಐತೆ ಅಂತ ಅವ್ರು ಮಾಡ್ತಾರ ನೀನು ಮಾಡಿದ, ಅದರಿಂದ ಏನಾಕೈತಿ ವಿಚಾರ ಮಾಡ್ಬೇಕಿಲ್ಲ. ಅವ ಗಳಿಸಿದವ ಏನಾಗ್ಯಾನ ನೋಡ್ಕೋ. ಅಧಿಕಾರ ಹೊಂದಿದವ ವಿಶ್ವಾಧಿಪತಿ ಆಗಲಿ ಅಂತೀರಿ ದಿನ ಯಾಕ್ರಿ? ಅದರಿಂದ ಏನ್ ಲಾಭ ಮಾಡ್ಕೊಂಡಿ? ನೆಮ್ಮದಿ ಏನಾದ್ರು ಸಿಗ್ತೇನೆ ನಿನಗೆ? ಜಗತ್ನಾಗ ಏನು ಪ್ರಾಪ್ತಿ ಮಾಡ್ಕೊಂಡ್ರೆ ನೀ ಆರಾಮಿರ್ತೀವಿ. ನಮ್ಗೆ ಭ್ರಾಂತಿ ಆಗೈತಿ, ಹಿಂಗಿದ್ರೆ ನಾವು ಆರಾಮಿರ್ತೀವಿ ಅಂತ ಭಾವಿಸ್ಕೊಂಡಂಗಿಲ್ಲ. ಅದು ಬೇರೆ ಬೇರೆ ಭಾವಿಸಿ ಬ್ರಹ್ಮಜ್ಞಾನ ಒಂದಿಲ್ಲದವನಿಗೆ ಇರದ ಯಾ ಸುಖ ಇರದು. ಒಂದು ಸುಖದ ತಿಳುವಳಿಕೆ ಮಾಡ್ಕೊಂಡಾಗ ಸುಖ ಇರ್ತೈತಿ. ಸುಖ ಅಂತ ಏನಾದ್ರು ಭಾವಿಸ್ಕೊಂಡು ಕೂತ್ರೆ ಸುಖ ಇರ್ತೈತಿ. ಅದು ಭಾವನೆಗಳಿಗೆ ನಿಲ್ಕದ್ದು ಸುಖ. ಭಾವಿಸ್ಕೊಂತೇವೆ ನಾವು ಸುಖವನ್ನು, ಭಾವಿಸ್ಕೊಂಡು ಇರ್ತೈತಿನ ನೀ ಭಾವಿಸ್ಕೊಂಡಂಗ. ನೀ ಭಾವಿಸ್ಕೊಂಡಂಗೆಲ್ಲ ಆಕೈತೇನ ಅದು? ಈ ಕಲ್ ಬೆಲ್ಲ ಅಂತ ಭಾವಿಸ್ಕೊಂಡ್ರೆ ಬೆಲ್ಲ ಆಕತ್ತೇನ್ರಿ? ಕಾಡ್ಲಿ ಇವು ಹಾಳು ಕಾಡ್ಲಿ ಅಂತ ಭಾವಿಸುವ ಎರಡು ಕೂಡಿಸಿ ಹುಣ್ಗ ಮಾಡಿ ಹೊಡಿ ನೋಡು ನಂಗಾರ ಅಂತಿದ್ರು. ಅದು ಭಾವನೆಗಳಿಗೆ ಬಂದದ್ದೆಲ್ಲ ಅದು ಮಾಯಾ ತೋರಿಕೆ. ಅದು ಎಲ್ಲ ಭಾವದ ಬಳಕೆ ನೋಡಂತ. ಭಾವದ ಬೆನ್ನು ಹತ್ತಿ ತಿರ್ಗಾಕತ್ತೆ. ಭಾವಕ್ಕನ ಪೀಡಾ ಕೊಡ್ತೈತೆ ಅದು. ನೀ ಭಾವದಾಗ ಪೀಡಾ ನಿನಗ ಅದು ನೆಮ್ಮದಿ ಐತೆ ನೋಡು ಒಂದೀಟಾರ. ನಿನಗೆ ಸುಖವನ್ನು ಭಾವಿಸ್ಕೊಳ್ಳಿಕ್ಕೆ ಬರಬೇಕು. ನೀ ಭಾವಿಸ್ಕೊಂಡಾಗ ಸುಖವಲ್ಲದಿದ್ದರೆ ಸುಖವೆಂದು ಭಾವಿಸಿ, ಸುಖರೂಪ ಅಲ್ಲದಿದ್ರು ಅದು ಸುಖ ಐತೆ ಅಂತ ಭಾವಿಸ್ಕೊಂಡು ಹೊಂಟೇವೆ ನಾವು. ಮುಂದೆ ಸಿಗ್ತೈತಿ, ಮುಂದೆ ಹಿಂಗಿದ್ರೆ ಆರಾಮಿರ್ತೇವೆ ಅಂತ ನೀವು ಭಾವಿಸ್ಕೊಂಡು ಕುಂತೀವಿ. ಈ ಜೀವಾತ್ಮನ ಸಂಕಲ್ಪನ ಹಿಂಗೈತಿ. ಸುಖ ಇಲ್ಲದ್ರೆ ಸುಖ ಭಾವಿಸ್ಕೊಂಡು ಅವ್ರ ಪ್ರಾಪ್ತಿಗಾಗಿ ಪ್ರಯತ್ನ ನಡೆಸ್ಯಾನ. ಅವು ಸಿಕ್ಕರೆ ಅವನ್ನೆಲ್ಲ ದೊರಕಿಸ್ಕೊಂಡ್ರೆ ನೆಮ್ಮದಿಯಿಂದ ಇರಕಾಕೈತಿ. ನೋಡ್ಕೊ, ನಿನ್ನ ಮನಸ್ಸಿಗೆ ತಕ್ಕಂಗೆಲ್ಲ ಸಿಕ್ತಿಪ್ಪ, ನೆಮ್ಮದಿ ಇರ್ತೈತೆ ನೋಡ್ಕೊ. ಎಲ್ಲಾ ತರದ ಅನುಕೂಲ ಐತೆ ಅಂದ್ರು ನೆಮ್ಮದಿ ಐತೆ ನೋಡ್ಕೊಂಡು. ಮುಂದೇನು ಮತ್ತೆ ಅದರಿಂದ ಹೊಂದಾವಿನ ಸುಖ ಎಲ್ಲ ಸಿಕ್ತಿಪ್ಪ, ಆಯ್ತು ನಿನ್ನ ಮನಸ್ಸಿಗೆ ತಕ್ಕಂಗೆ. ನೆಮ್ಮದಿ ಯಾಕಿಲ್ಲ ಅಂದ್ರೆ ಅದರಾಗಿಲ್ಲ. ಮುಂದೇನು ತತಕ್ಕಿಂ 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 ಅಂತ ಶಂಕರಾಚಾರ್ಯರು ನಿನ್ನ ಮನಸ್ಸಿಗೆ ಈಡೇರುವಂಥವು ಎಲ್ಲ ನಿನಗೆ ದೊರೆತೇವಂದ್ರು ಅದರಿಂದ ಮುಂದೇನು? ಭಾಳಷ್ಟು ಸಾಲಿ ಕಲ್ತೇನೆ, ನೌಕರಿ ಹಿಡಿದು ಸುಖ ಅಂತೇನೆ. ದೊಡ್ಡ ನೌಕರಿ ಹಿಡಿದಿ ಯಾಕ್ರಿ? ಸಾಕಷ್ಟು ಮನಿ ಹಾಕ್ಸಿದಿ, ಏನ್ ಮಾಡೋದೆಲ್ಲ ಮಾಡಿದ್ಪ ನೀವು. ಉನ್ನತ ಇದನ್ನ ಪದವಿ ಪಡೆದಿ, ಮದುವೆ ಮಾಡ್ಕೊಂಡಿ, ಮಕ್ಕಳನ್ನ ಹಡಿದಿ. ಅದ್ರ ಮುಂದೇನು? ಸುಖ ಹೊಂದಬೇಕಂತ ಮಾಡಿದಿ ಇವನ್ನೆಲ್ಲ. ಆದ್ರೆ ನೆಮ್ಮದಿಯಿಂದ ಅದೇನು? ಸುಖದ ಮಜಲು ಎಲ್ಲಿ ಮಠ ಮಾಡ್ತಿದ್ದೀವಿ? ಕಡಿಗೆ ಎಲ್ಲಿಗೆ ಹೋಗ್ತೈತಿ? ಎಲ್ಲ ಕಡೆಗೆ ನನಗೆ ಬೇಸರ. ಇಷ್ಟೆಲ್ಲ ಜೀವನ ಪರ್ಯಂತರ ಇದನ್ನ ಮಾಡ್ಕೊಂತ ಬಂದೆಲ್ಲ ಸುಖ ಹೊಂದ್ಬೇಕಂತ. ಸುಖ ಇಲ್ಲ, ಸುಖ ಎಲ್ಲಿ ಐತೆ ಈ ಜಗತ್ತಿನೊಳಗೆ? ದುಃಖನ ತುಂಬಿ ಐತೆ ಅಂತ. ಏನ್ ಮಾಡಿದ್ರು ಏನು ಇಲ್ಲ ಅನ್ನೋದು ಹೊಳಿಬೇಕಲ್ಲ ನಮ್ಗ. ಏನೋ ಹಿಂದಿನ ಜನ್ಮದ ಪುಣ್ಯ ಇದ್ರು ಹೊಳಿತೈತಿ ನಮ್ಗೆ, ಇಲ್ಲ ಅಂದ್ರೆ ಹೊಳಿದಿಲ್ಲ ನಮ್ಗೆ. ಅಂತ ಹೊಳಿಬೇಕ ಮಹಾತ್ಮರ ಸಂಘ ಸಿಗ್ತೈತಿ. ಅವ್ರು ಹೇಳಿದ ಪ್ರಕಾರ ವಿಚಾರ ಮಾಡಿದಾಗ ಇದು ಹೊಳಿತೈತಿ ನಮ್ಗೆ. ಅದಕ್ಕೆ ಅವ್ರ ಸಂಘ ಮಾಡೋದು ಎಂತ ಲಾಭ ಐತಂತ ಅದ ವಿಚಾರ ನಡೆದಿರ್ತೈತಿ. ಅಲ್ಲಿ ಅವ್ರ ಹತ್ರ ಯಾವ್ದು ಹಿತ ಯಾವ್ದು ಅಹಿತದ, ಯಾವ್ದು ನಿತ್ಯ ಯಾವ್ದು ಅನಿತ್ಯದ ಅಂತ ವಿವೇಕ ಅಲ್ಲಿ ಜಾಗೃತ ಆಗುವಂತ ಸ್ಥಾನ, ಜಾಗೃತ ಸ್ಥಾನ ಅಂತ ಮಹಾತ್ಮರ ಸಂಘ. ನಮ್ಗೆ ಈ ಜಡಬುದ್ಧಿ ಜಡಸಂಘದಾಗ ಯಾರು ಅದನ್ನ ನೆನಪ ಬರೋದ ನಮ್ಗೆ ಇದ್ರ ಬಗ್ಗೆ ಹಕ್ಕಿಕತಿ ಯಾರು ನೆನಪಿತ ಬಾಳೆದ ಹಕ್ಕಿಕತಿ ಹಿಂಗೈತಿ ಅಂತ ಅವ್ರು ಸಂಘ ಮಾಡಿದಾಗ ಎಲ್ಲ ಇದು ನಮ್ಗೆ ವಿಚಾರ ಮಾಡಕ್ ಬರುದು. ಹವಾ ಹಕ್ಕಿಕತಿ ಗೊತ್ತಾಕೈತಿ, ವಿಚಾರದ ಬೆಳಕು ಬಿದ್ದಾಗ ಇದ್ರ ದೋಷ ದರ್ಶನ ಆಕೈತಿ ನಮ್ಗೆ. ಹಂಗ ಕಣ್ಣು ಮುಚ್ಕೊಂಡು ಎಷ್ಟೋ ಜನ್ಮಗಳು ಹಿಂಗವಾದಿವಲ್ಲ, ಹೇಳದೆ ವಾದವು. ನಿನಗಿದ್ರ ವಿಚಾರ ಹೊಳಿಲಿಲ್ಲ ಅಲ್ವೋ ನಿನಗೆ? ಹಿಂಗೆ ಕತ್ತಲ್ದಾಗ ಬಂದು ಕೈ ಆಡಿಸ್ಕೊಂತ ಎಲ್ಲ ಜನ್ಮಗಳು, ಎಲ್ಲ ಅನೇಕ ಜನ್ಮಗಳು ಹಾಳು ಮಾಡ್ಕೊಂಡಿಲ್ಲ. ಇದೊಂದು ಜನ್ಮದಾಗರೆ ಎಚ್ಚರಾಗಿನ ಜಾಗೃತ.
ನಿಮ್ ಕಲ್ಪಿಸ್ಕೊಂಡ ದೇವತೆಗಳು ನಿಮ್ಗೆ ಏನಾರು ಸುಖ ಕೊಟ್ಟವು ನಾವು? ನೀವು ಕಲ್ಪಿಸ್ಕೊಂಡಿದ್ರೆ ಅವು ಸುಖ ಕೊಡ್ತಾವಂತ. ಅವ್ನು ಕಲ್ಪಿಸ್ಕೊಂಡು ಅವುಗಳ ಗುಡಿ ಕಟ್ಟಿ ಗುಡಿ ಗುಂಡ ಮಾಡೋದ್ರಿಂದ ನಿನ್ನ ಸಮಾಧಾನ ಶಾಂತಿ ಸಿಕ್ಕೈತಿ ನಾವು ಕೊಡ್ತಾವ ನಾವು ನಿನಗೆ. ನಿನ್ನಿಂದಲೇ ನಿನಗೆ ನೆಮ್ಮದಿ ಹೊರತು ಯಾರು ಯಾರಿಗೆ ಕೊಡಾಕ್ ಬರುವುದಿಲ್ಲ. ಸುಖವನ್ನು ಕೊಡುವವರು ಆರು ನನಗೆ ಅಂತ. ಸಾಮಾನು ಕೊಡ್ಬೋದು, ಸುಖ ಏನಾರು ಕೊಡ್ತಾರೆ ನಿಮ್ಗೆ. ಸಾಮಾನು ಕೊಡ್ಬೋದು, ತಗೋಬಹುದು. ಅದು ಕೊಡ್ತಗೊಳ್ಳೋ ದಿನಸ ಹೌದನು? ಯಾರು ಮಾಡಿ ಕೊಡೋ ದಿನಸನ ಅದು? ಏನಾರು ಮಾಡಿ ಕುಡಿಸಿ ತಯಾರು ಮಾಡಿ ಕೊಡುದನ ಅದು? ಹಂಗಿದ್ರೆ ಒಬ್ಬರಿಗೊಬ್ಬರು ಕೊಟ್ಟು ಬಿಡ್ತಿದ್ರು. ಅದು ಸಿದ್ಧವಾಗಿದ್ದದ್ದು, ಅದು ರೆಡಿ ಇದ್ದದ್ದು. ಅದು ಯಾವುದೇ ಕರ್ಮದಿಂದ ಮಾಡಿಕೊಡುವಂಥದ್ದು ರೆಡಿ ಇದ್ದ ವಸ್ತು. ಅದನ್ನು ಏನಾರು ಮಾಡಿಕೊಡು. ಅದೇನು ಅಜ್ಜಾರು ಹೇಳ್ತಿದ್ರು, ಅದೇನು ಹಾರು ಮನೆಯನ್ನ ಅಳ್ಳಿಟ್ಟು ಏನು ಊರ್ ಮನೆಯನ್ನ ತಂಬಿಟ್ಟು ಯಾರು ಮಾಡಿಕೊಡಾಕ ನಿಮ್ಗೆ? ಸಾಮಾನು ಮಾಡಿಕೊಡ್ಬೋದು, ತಿನ್ನೋನು ಪದಾರ್ಥಗಳನ್ನು ಕೊಡಬಹುದು. ಸುಖವನ್ನು ಏನಾರ ಮಾಡಿಕೊಡ್ತಾರ ಯಾರು? ತಯಾರು ಮಾಡಿಕೊಡುವ ವಸ್ತು ಅನ್ನೋದು ಕರ್ಮಜನ್ಯ ಅಲ್ಲ ಅದು. ಹೌದು, ದೇವ್ರು ಕೊಡ್ತಾವಂತ. ಅವ್ನು ಏನ್ ಕುಡಿಸಿ ಮಾಡಿ ಕೊಡ್ತಾವ ಹಂಗಾರ? ಅವ್ ನಿನ್ ಸುಖ ಕೊಡ್ತಾವಂತ. ತಗೊಳಕ್ ಬರ್ತದ, ಕೊಡಾಕ ತಗೊಳಕ್ ಬರ್ತೈತೆ ಅವಕ್ಕ? ಅವಕ್ಕ ಗೊತ್ತಿಲ್ಲ. ಯಾಕ್ರಿ? ತಮಗ ಗೊತ್ತಿಲ್ಲ ಅವಕ್ಕೆ ನಿಮಗೇನ್ ಕೊಡ್ತಾವು. ಅವು ಅಜ್ಞಾನದೊಳಗ ಇದ್ರ ಬೆನ್ ಹತ್ತಿ ಅಡ್ಡಾಡ್ತ. ದೇವತೆಗಳನ್ನು ಸುಖ ಗೊತ್ತಿಲ್ಲದಕ್ಕೆ ಆ ಸುಖರೂಪ ಅಂತ ತಿಳ್ಕೊಂಡು ಭೋಗಲಿ ಜೀವನದಾಗ ಮುಣಿಬಿಟ್ಟವು. ದೇವತೆಗಳು ಕೂಡ ಸಾಧ್ಯ ಆಗುವಲ್ಲ ನಿಮಗೆ. ತಮಗ ಸುಖ ಇಲ್ಲ, ನಿನಗೇನ್ ಸುಖ ಕೊಡ್ತಾವು? ಅವಕ್ಕೋ ಹೊಳಿವಂತ ಸುಖ ಎಲ್ಲೈತಿ ಅನ್ನೋದು ಅವಕ್ಕ ಹೊಳಿವಂತ. ನಿನಗೇನ್ ಕೊಡ್ತಾವು? ಅದಕ್ಕೆ ಅವನ್ ಬೇಡ್ಕೋದ್ರಿಂದ ಪ್ರಾರ್ಥನಾ ಮಾಡೋದ್ರಿಂದ ಯಾರು ಏನನ್ನು ಪಡೀಲಾರು ಅಂತ ರಾಮತೀರ್ಥ ಸ್ಪಷ್ಟ ಹೇಳ್ಬಿಟ್ಟಾರು. ಪ್ರಾರ್ಥಿಸುವುದರಿಂದ, ಕೇಳುವುದರಿಂದ, ಬೇಡುವುದರಿಂದ ಯಾರು ಏನನ್ನು ಪಡೆಯಲಾರು. ನೀ ಕೊಡುವಪ್ಪ ಪರಮಾತ್ಮ, ನನಗೆ ಸುಖ ಕೊಡುವಪ್ಪ ಅಂತ ನಮ್ ನೆಮ್ಮದಿಯಿಂದ ಇರಪ್ಪ, ನಮ್ ಇಡಂತ. ಇನ್ನೊಬ್ರು ಮಾಡೋದೇನು? ನೀನ ಮಾಡ್ಕೋದ ನೆಮ್ಮದಿ ನಿನ್ನ ಕೈ ಒಳಗೈತೆ. ಇವುಗಳನ್ನು ಬಯಸೆಲ್ಲ ನೆಮ್ಮದಿ ಕೇಳ್ಕೊಂಡು ನಿನ್ನಲ್ಲಿ ಇದ್ದದನ್ನ ಸಮಾಧಾನ ಕೆಡಿಸ್ಕೊಂಡಾಗ ನೀ ಮಾಡೋದು ಬೈಕೆಗಳು ವಿಷಯಗಳು ಇಚ್ಛಾ ಮಾಡಿದೆ ಅಂದ್ರೆ ಇದ್ದ ಸಮಾಧಾನ ಕೆಡಿಸ್ಕೊಂಡೆ. ಮೊದಲ ಐತೆ, ಅದು ರೆಡಿ ಇದ್ದದ್ದೈತಿ. ಇಚ್ಛೆಗಳನ್ನೆಲ್ಲ ಕೈ ಬಿಡೋದನ್ನ. ಇಚ್ಛಾ ರಹಿತ ಆದ್ಮ್ಯಾಗ ಅಲ್ಲಿ ಆನಂದದ ಅನುಭವ ನಿನ್ನಲ್ಲಿ ಐತೆ. ನಿನಗ ಆಗಾಕ್ ಶುರು ಆಗ್ತದೆ. ಯಾವ ಬೈಕೆಗಳು ಇರ್ಲಿಲ್ಲ ಅಂದ್ರೆ ನೋಡ್ಬೇಕಾರ ನೀನ ಪ್ರಯೋಗ ಮಾಡಿ ನೋಡ್ಕೊ. ಬೈಕೆಗಳೆಲ್ಲ ಇಲ್ಲದಾಗ ಅಲ್ಲಿ ತೃಪ್ತಿ ಐತಿ ನಮ್ಗೆ, ಆರಾಮ. ನೀವು ಈ ಬೈಕೆಗಳನ್ನ ವಿಷಯದ ಬೈಕಿನ ಇಚ್ಛಾ ಮಾಡಿದ ದುಃಖ ಶುರುವಾದ. ವಿಷಯದಿಂದ ಸುಖ ಹೊಂದಬೇಕಂತ ಇಚ್ಛಾ ಮಾಡಿ ಅದು ದುಃಖದ ಬೀಜ ಬಿತ್ತಿದಂಗ ಆತಂತ. ಅದು ಬೇಕು ಇದು ಬೇಕು ಅಂತ ಅದರ ಸಂಬಂಧ ತೇಗ್ಬೇಕಾಗತ್ತೆ. ಇಷ್ಟೆಲ್ಲ ತೇಕವನ್ನು ದೊರಕಿಸ್ಕೊಂಡ್ರೆ ನೆಮ್ಮದಿ ಸಿಕ್ಕತೆ ನೋಡ್ಕೊ. ಏನೂ ಉಪಯೋಗ ಇಲ್ಲವು. ಯಾಕೆ ಜನ್ಮ ಹಾಳು ಮಾಡ್ಕೊಂಡೆವು ಅಂತ. ನಿಷ್ಪ್ರಯೋಜಕವಾದಂಥ ವಿಷಯ ವಸ್ತುಗಳಿಗಾಗಿ ಮನುಷ್ಯನ ಜನ್ಮವನ್ನು ಹಾಳು ಮಾಡ್ಕೊಂಡಿಲ್ಲ. ಇನ್ನು ಮ್ಯಾಗರ ಎಚ್ಚರಾಗಿ ಇನ್ನ ಅವಧಿ ಐತಿ. ಈ ಅವಧಿ ಮುಗಿರೊಳಗಾಗಿ ಕೆಲಸ ಮಾಡ್ಕೊ, ವಿಚಾರ ಮಾಡು, ಅಂಥವರ ಸಂಘ ಮಾಡು, ಮಹಾತ್ಮರ ಸಹವಾಸದಾಗ ಆ ಸಂಘದಾಗ ಇರಕ್ಕಲಿ. ಅಷ್ಟು ಮಾಡ. ನೀವು ಏನು ಮಾಡೋದು ಬೇಕಾಗಿಲ್ಲ, ಬಹಳ ಪ್ರಯತ್ನ ಮಾಡೋದು ಬೇಕು. ಅವ್ರ ಸಂಘ ಒಂದೇ ಸಾಕು ನಮಗೆ. ಅದು ತನ್ನಿಂದ ತಾನು ಆಟೋಮೆಟಿಕ್ ಎಂತಾವನದಾನಪ್ಪ ಅಂದ್ರು ಸುಧಾವನಲ್ಲಿ ಪರಿವರ್ತನೆ ನೋಟು ಮಾಡು. ಮಹಾತ್ಮರ ಸಂಘ ಮಾಡಿ ನೋಡು. ಅವ್ರ ಸಹವಾಸ, ಅವ್ರ ಸಂಘದ ಹೋಗಿದ್ರೆ ಅದೇ ವಿಚಾರಗಳು ನಮ್ಮಲ್ಲಿ ಜಾಗೃತ ಶುರುವಾಗ. ಜಡಬುದ್ಧಿ ಜಡಸಂಘ ಅದಕ್ಕೆ ಯಾಕೆ ಮಾಡ್ಬೇಡ ಅಂದ್ರೆ ಅವು ಗಟ್ಟಿ ಹಾಕೋ ಮತ್ತಟ್ಟು ವಿಷಯದ ವ್ಯವಹಾರ, ಈ ಜಗತ್ತಿನ ಸತ್ಯತ್ವ ಬುದ್ಧಿ ಸುಖ ಬುದ್ಧಿ ಮತ್ತಟ್ಟು ಗಟ್ಟಿ ಹಾಕೈತಿ ಜಡಬುದ್ಧಿ ಜಡಸಂಘವನ್ನು ಮಾಡೋದ್ರಿಂದ. ಅದಕ್ಕೆ ಜಡಬುದ್ಧಿ ಜಡಸಂಘವನ್ನು ವರ್ಜಿ ಮಾಡಿ ಸತ್ಸಂಗದೊಳಗ ಅಂತಹ ಸದ್ವಸ್ತುವಿನ ಅನುಭವವನ್ನು ಪಡೆದಂತಹ ವಿಚಾರವಂತರ ಸಂಘ ನೀ ಮಾಡೋದ್ರಿಂದ ನಿನ್ನಲ್ಲಿ ಅವು ಜಾಗೃತ ಆಕ್ಕವು. ಅಂತಹ ವಿಚಾರ ವಿವೇಕ ನಮ್ಮಲ್ಲಿ ಜಾಗೃತಗೊಳಿಸುವ ಸಂಬಂಧ ನಾವು ಅಂತವ್ರ ಸಂಘ ನಾವು ಮಾಡ್ಬೇಕು. ಬರೇ ಜಡಬುದ್ಧಿ ಜಡಸಂಘದಾಗ ನಮ್ಮ ಆಯುಷ್ಯವನ್ನೆಲ್ಲ ಕಳೆದ ಸತ್ವಾದಕ್ಕೆ ಬಂದ ಅಂತ ಕಡೆ ಒಲವು ಇರ್ತದೆ. ಸಂಸ್ಕಾರ ನಿನಗಾದ ಜನ್ಮ ಬರ್ತೈತಿ.
ಯಾವ ಜನ್ಮದ ಕೆಲಸ ನೀ ಮಾಡ್ತೀಯಲ್ಲ, ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಏನ್ ಮಾಡೋಣ ನಾವು ವಿಶೇಷ ಅಂದ್ರೆ ವಿಷಯ ಭೋಗ ಮಾಡ್ಕೊತ ಅದ್ರಾಗ ಕಾಲ ಕಳೆದಿವಿ ಅಂದ್ರೆ ಅದ್ರ ಸಂಬಂಧ ಪ್ರಯತ್ನ ಮಾಡಿದ್ರೆ ಈ ಮನುಷ್ಯನ ಜನ್ಮದ ಕೆಲಸ ಬಾಕಿ ಉಳಿತೀನಿ. ಮನುಷ್ಯನ ಜನ್ಮಕ್ಕೆ ಬಂದು ಪಶು ಪಕ್ಷಿಗಳ ಜನ್ಮದ ಕೆಲಸ, ರಾಕ್ಷಸಿ ಪಿಶಾಚಿ ಜನ್ಮದ ಕೆಲಸ ಮಾಡಾಕತ್ರ ಏನಾದಂಗಾತಿ? ಮನುಷ್ಯನ ಜನ್ಮಕ್ಕೆ ಬಂದದ್ದು ವ್ಯರ್ಥ ಆತ. ಹಾಳು ಮಾಡಿಬಿಟ್ಟೆಲ್ಲೋ ಇದನ್ನ, ಮನುಷ್ಯನ ಜನ್ಮದ ಇದನ್ನೆಲ್ಲ ಬರೀ ವಿಶೇಷ ಅಂದ್ರೆ ವಿಷಯ ಭೋಗದಾಗ ಕಳೆದು ಎದಕ್ ಬಂತಿ ಅಂತ ಬಹಳ ಹೀನ ಸ್ಥಿತಿ ಬರ್ತದೆ. ಕೇಳಿ ಕೇಳಿ ಮತ್ತು ಅದನ್ನು ಮಾಡ್ತೀನಿ. ನಿಜವಾದ ಸುಖ ನಿನ್ನ ಬಿಟ್ಟದು ಇಲ್ಲ. ಅನ್ಯದ್ರ ಹುಡುಕಾಕ್ ಹೋಗ್ಬೇಡ, ಹುಡುಕಿ ದನಿ ಬೇಡ. ಆನಂದ ಕಂಡಾಗ ಜಗತ್ತಿನ ವಸ್ತುಗಳನ್ನು ಕಂಡಿಯನ, ಶರೀರ ಕಂಡಿಯನ ಅಲ್ಲಿ. ಈ ಶರೀರ ಸಂಬಂಧ ತಪ್ಪಿದಾಗ ನಮ್ಗೆ ಆನಂದದ ಅನುಭವ ಆಗಿತ್ತು. ಎಲ್ಲರೂ ಪ್ರತಿಯೊಬ್ಬರು ದಿನನಿತ್ಯ ಅನುಭವ ಮಾಡ್ತೇವೆ ನಾವು. ಈ ತೋರ್ಕಿ ಸಂಬಂಧ ಎಲ್ಲ ತಪ್ಪಿಸ ದೃಶ್ಯಕ್ಕೆ ವಿಲಕ್ಷಣವಾಗಿ ಅನುಭವ ಬರ್ತದೆ ನಮ್ಗೆ. ನಿದ್ದೆ ಹತ್ತಿದಾಗ ಯಾವ ಅದಾವ ನೋಡ್ರಿ ನೀವು ಬೇಕಾರೆ. ತೋರ್ಕಿ ಯಾವ ಅದಾವನಲ್ಲಿ ಆನಂದ ಕಂಡಾಗ ಇದು ಸುದ್ದಿ ಸಹಿತ ಇಲ್ಲ ಅಲ್ಲಿ. ಆನಂದದ ಅನುಭವ ಮಾಡುವ, ಅನುಭೂತಿ ಆಗುವ. ಜಗತ್ ಕಂಡದಾಗ ಸುಖ ಇಲ್ಲ, ಆ ಸುಖದ ನೆನಪು ಮಾಡಿದಾಗ ಜಗತ್ತಿಲ್ಲ. ಜಗತ್ತು ಅದ್ರಾಗ ಇದ್ದಿದ್ರೆ ಇದನ್ನ ಬೆನ್ನ ಹತ್ತಿ ನಾವು ಸುಖದಿಂದ ಇರ್ತಿದ್ದೀವಿ. ಇಲ್ಲ ಇಲ್ಲ ಅಲ್ಲಿ ಜಗತ್ತಿನ ವ್ಯವಹಾರ ಇಲ್ಲ. ಇದನ್ನ ಮರ್ತಾಗ ನಮ್ಗೆ ಅದು ಅನುಭವ ಬರ್ತೈತಿ. ಪ್ರತಿಯೊಬ್ಬರಿಗೂ ಹೆಂಗ ಮರಿಲಿ ಇದನ್ನ ಅಂತಾನೆ, ಸುಖ ಕೊಡ್ತೈತಿ ಅಂತ ಭ್ರಮ ಆಗೈತಿ ನನಗೆ. ಹೆಂಗ್ ಮರಿಲ್ವಪ್ಪ ಇದನ್ನು ನಾವು, ಬಾಳೆ ಹೆಂಗ್ ಮರಿಲಿವು ಅಂತ ಇದಾಯ್ತು, ಮೋಸ ಆಯ್ತಿದ್ವು ಅಂತ ಕೆಟ್ಟ ಹೋಕ್ಕವು ಎಲ್ಲ. ಪ್ರತಿಯೊಂದು ಗೊತ್ತಾಗಲಿಲ್ವಪ್ಪ ನನಗಿದು ಮೊದಲ. ಇದಕ್ಕಾಗಿ ಗುದ್ದ್ಯಾಡಿ ಸುಳ್ಳು ವ್ಯರ್ಥ ಆತಲ್ಲ ಜನ. ಗುಡ್ಡಕ್ಕೆ ಕಲ್ಲು ಹೊತ್ತಂಗಾತ ನನ್ನ ಬಾಳೆ ಅಂತ. ಗುಡ್ಡ ಹಾಗದ ಹೆಗಣ ತೆಗದಂಗಾತಲ್ಲ ಅಂದ. ಎಂತ ಪ್ರಯತ್ನ ಮಾಡಿದ್ವಿ ಇದಕ್ಕೆ ಸುಖ ಹೊಂದ್ಬೇಕಂತ. ನೋಡ್ರಿ ನೀವು ಜಗತ್ತಿನಾಗ ಇದರಿಂದ ಸುಖ ಹೊಂದ್ಬೇಕನ್ನೋ ಪ್ರಯತ್ನ ಮಾಡಿದವರೆಲ್ಲ ಕಡೆಗೆ ನಿರಾಶೆನ ಆಗ್ತದೆ. ವ್ಯರ್ಥ ಆತಲ್ಲ ನನ್ನ ಜೀವನ, ಯಾಕೆ ಸುಳ್ಳ ಕಾಲಗಳನ್ನೆಲ್ಲ ಹೊಳೆದಿಲ್ವಪ್ಪ ನನಗೆ. ಏನ್ ಮಾಡೋದು? ಕೆಟ್ಟ ಮ್ಯಾಗ ಬುದ್ಧಿವಂತ, ಪಟ್ಟ ಮ್ಯಾಗ ಹುಲಿ ಉರಿತಂತ ಹಂಗಾತ ನನ್ನ ಜೀವನ. ಇನ್ನು ಮ್ಯಾಗಾರ ಅದು ಈ ಹೊಳದೈತಾರೆ, ತಿಳಿದೈತೇನೋ ತಿಳಿದಿಲ್ಲ. ತಿಳಿದಿದ್ರೆ ಅದ್ರಾಗೆ ಹಾಕ್ಬೇಕಿದ್ದೀನಿ. ಮತ್ತೆ ಒಳಗ್ ಗಂಡನ್ಯಾಗ ಇನ್ನ ಅದ ಕೊಡ್ತೈತಿ ಅನ್ನೋದು ಐತಿ ಒಳಗೆ. ಹೇಳ್ತೈತಿ ಕೇಳ್ತೈತಿ, ಅದ ಒಳಗ್ ಹನಿಕೆ ಹಾಕೋದ್ ಬಿಡಬಾರ್ದು. ಅದ ಚಾಳಿ ಐತಿ. ಹೇಳುವತ್ನ್ಯಾಗ ಹೌದು ಅಂತ ಎಲ್ಲರೂ ಚಂದ ಹಾಕ್ತೇವಿ, ಕೇಳ್ತೇವಿ. ಬಿಟ್ಟು ಕೂಡಲೇ ಮತ್ತ ಅದು ಬೆಳೆಯ ಒಳಗೆ ಸೂಕ್ಷ್ಮ ರೀತಿಯಿಂದ ಒಳಗೈತಿ. ಈ ಗಂಡನೇ ಒಳಗೆ ಅದ ವಿಷಯದಿಂದ ಸುಖ ಸಿಗ್ತೈತಿ ಅನ್ನುವಂತ ವಿವೇಕ ಗಟ್ಟಿಯಾಗ್ಬಿಟ್ಟೈತಿ ನಮ್ಗಲ್ಲಿ. ವಿಚಾರದಾಗ ಅದೇವ್ ನಾವು. ಯಾವಾಗ ಸಿಕ್ಕೇತಪ್ಪ ನಮ್ಗೆ ಜಗತ್ತಿನ ವಸ್ತುಗಳನ್ನು ಹೊಂದೇನು ಅಂತ. ಎಲ್ಲ ಹೊಂದಿದೆ ಅಲ್ಲ, ಮತ್ತೆ ಏನು ಉಳಿಲಿಲ್ಲ. ನೀವು ಮಾಡಬೇಕಾದದ್ದು ಏನೂ ಉಳಿಲಿಲ್ಲ ಈ ಜಗತ್ತು. ಎಲ್ಲ ಪ್ರಾಪ್ತ ಮಾಡ್ಕೊಂಡೆ ಎಲ್ಲದರ ಇಂದ್ರಿಯಗಳ ಮೂಲಕ ಎಲ್ಲಾ ವಿಷಯ ಸಂಪರ್ಕ ಭೋಗ ಮಾಡಿದ್ರು ಸುಖ. ಅದರ ಪರಿಣಾಮ ಏನಾಯ್ತು ನೋಡು. ಈ ಶರೀರ ಮೊದಲು ಮಾಡ್ಕೊಂಡು ಎಲ್ಲಾ ತೋರಿಕೆ ಸಂಬಂಧ ತಪ್ಪಿಸ್ಕೊಂಡಾಗ ಸಹಜವಾಗಿ ನಾವು ಅನುಭವ ಮಾಡ್ತೇವೆ. ಅಂತಃಕರಣ ಪೂರ್ವಕವಾಗಿ ವಿಷಯಾದಿಗಳಲ್ಲಿ ಪೂರ್ಣ ಯಾರೋ ವೈರಾಗ್ಯವನ್ನು ಹೊಂತಾರೆ ನಾವು ನಿಜವಾಗಿ ಎಚ್ಚರ ನಾವು. ಅವ ಪುನಃ ಮಬ್ಬಿಗೆ ಬೀಳೋದಿಲ್ಲ. ಮೊನ್ನೆ ಎಚ್ಚರ ಆದ್ಮ್ಯಾಗ ಇದಕ್ಕೆ ಮಬ್ಬಿಗೆ ಬೀಳೋದಿಲ್ಲ. ನಾವು ತೋರೆಡುವಂತ ಜಗತ್ತಿನ ವಸ್ತುಗಳಿಗೆ ಮೋಹಕ್ಕೆ ಬೀಳೋದು ನಾವು. ನೀನು ನಿಜದ ಜ್ಞಾನ ಮಾಡ್ಕೊಂಡಾಗ ನಿನಗೆ ಲಾಭ ಅದ. ಆತ್ಮಜ್ಞಾನ ಇಲ್ಲದ ಹೊರತ ಯಾರಿಗೂ ನೆಮ್ಮದಿ ಸಿಗುವುದಿಲ್ಲ. ನೀನ ಅದಿ ಅನ್ನೋದನ್ನ ಮೊದಲು ತಿಳ್ಕೊ. ಅನ್ಯತರ ಹುಡುಕಿರಿ ಎಷ್ಟು ಜನ್ಮಕ್ಕೆ ನೀವು ಹೊಂದಾವ ಅದನ್ನ ಸುಡ ದಣಿತಿ ಅದನ್ನ.
ಇರುವುದು ನಿನ್ನಲ್ಲಿ ಐತೆ. ಅದು ನಾವು ನಮ್ಮನ್ನು ಬಿಟ್ಟು ಅನ್ಯದ್ರಾಗ ಹುಡುಕಾಕ್ ಕೊಟ್ಟೇವೆ. ಭಿನ್ನ ಬಿಟ್ಟರಸಲಿ ಉಂಟು ಕಾಣಿಸಲು ಬರಿದೆ ಅಂತ ನಮ್ಮನ್ನು ಬಿಟ್ಟ ಹುಡುಕಾಕತ್ತೇವೆ. ಅದನ್ನ ನಾವು ನಿನ್ನೊಳಗೈತಪ್ಪ, ನೀನ ಅದಾದಿ. ನಿನ್ನೊಳೆಯುವುದು ಸತ್ಯಪದ ನಿತ್ಯಪದ ಅಂದ್ರೆ ನಾನು ಯಾರು? ಈ ತೋರಿಕೆ ಒಳಗಿಂದ ಯಾವುದೂ ನಾನಲ್ಲ. ಇದಕ್ಕೆಲ್ಲ ಆಧಾರವಾಗಿರ್ತಕ್ಕಂಥ ಇರುವು ನಾನು, ಅರುವು ನಾನು, ಆನಂದ ಸ್ವರೂಪ ನಾನು. ಅದ ಸುಖರೂಪವಾದದ್ದು. ಅದನ್ನ ಆತ್ಮ ಸಂಶೋಧನೆ ಅಂತಾರೆ. ಅದಕ್ಕೆ ಸುಖದ ಸಂಶೋಧಕರ ಆಗ್ಬೇಕಾಗಿತ್ತು ನಾವು. ಅದನ್ನ ಶೋಧ ಮಾಡೋದನ್ನ ಮನುಷ್ಯನ ಜನ್ಮಕ್ಕೆ ಬಂದಾಗ ಮಾಡುವಂತ ಕೆಲಸ. ಆತ್ಮಜ್ಞಾನ ಇಲ್ಲದೆ ಇರುವುದನ್ನ ಬದ್ಧನ ಲಕ್ಷಣ ಅಂದ. ನಾವು ಬದ್ಧರಾಗಿಬಿಟ್ಟೇವೆ. ವಿಷಯ ವಸ್ತುಗಳಿಂದ ಸುಖ ಸಿಗ್ತೈತೆ ಅಂತ ತಿಳ್ಕೊಂಡೆ ಅನ್ಯ ವಿಚಾರನೆ ಮಾಡೋದಿಲ್ಲ, ಅದ್ರಾಗನ ಮುಳುಗಿಬಿಟ್ಟೇವಲ್ಲ. ಅದ ಅಮಲ್ನ್ಯಾಗ ಹೊಂಟೇವ್ ನಾವೆಲ್ಲ. ಅದ ನಿಷೇಧ ಹತ್ತಿ ಬಿಡತ್ತೆ. ವಿಷಯ ಭೋಗನ ನಾವು ಸುಖ ಕೊಡ್ತೈತೆ ಅಂತ. ಹರಿಯದವರು, ಮುದುಕರು ಎಲ್ಲರೂ ವಿಷಯದ ಬೆನ್ನ ಎತ್ತಿ ಚೈನಿಗೆ ನಿಂತು ಬಿಟ್ಟರು. ವಯಸ್ಸಾದಂಗೆ ಹೆಚ್ಚಾಗತೈತಿ ಅದು. ಇನ್ನ ವಯಸ್ಸಿದ್ದವ್ರಿಗಿಂತ ಕಡಿಮೆ ಇರ್ತೈತಿ. ವಯಸ್ಸಾದದ್ದು ಕಂತಿ ಹೆಚ್ಚಾಗತ್ತೆ. ವಿಷಯದ ವ್ಯಾಮೋಹ, ತಿನ್ಬೇಕು, ಉಣ್ಬೇಕು, ಉಡ್ಬೇಕು ಅನ್ನೋ ಆಶೆ ಯಾವ ಮುದುಕಿ ಕಡಿಮೆ ಆಗೈತಿ. ಶರೀರ ಜೀರ್ಣ ಆದಂಗ ವಿಷಯದ ವ್ಯಾಮೋಹ ಹೆಚ್ಚಾಗಿರ್ತದೆ. ಮತ್ತೇನು ಅದ ಹೆಸನ ರೀ, ಹೌದಿಲ್ಲ? ಕೆಲ್ಸಗೇಡಿ ಅದ ಅಲ್ಲಿ ಮತ್ತೇನ ಹೋಗ್ತೈತಿ. ಕೆಲಸ ಇರ್ಲಿಕ್ಕೆ ಮತ್ತೆ ಅದ ಕೆಲಸ ಮತ್ತೇನೈತಿ. ಖಾಲಿ ಕುಂತಾಗ ತೊಡಿ ಸಂದಿ ಕೆಲಸ ನಿಂದ ಅಂತಿದ್ರು ಅಜ್ಜವ್ರು. ಮತ್ತೊಂದು ಏನು ಇಲ್ಲ ನಿನ್ಗೆ ಗೊತ್ತಿಲ್ಲ. ಈ ವಿಚಾರಕ್ಕೆ ನೀವು ಮುಖ ಕೊಟ್ಟಾಗ ನಿನಗೆ ಇದರಿಂದ ಬಿಡುಗಡೆ ಆಗೈತಿ. ಮೆಲ್ಲ ಮೆಲ್ಲ ಇದ್ರ ಅಭ್ಯಾಸ ಕಲಿಬೇಕು ನಮಗೆ. ಇಲ್ಲಿ ಕುಂಡ್ರು ಕೊಡೋದಿಲ್ರಿ ಆ ಹೆಸನಿತ್ತಂದ್ರೆ ಇಲ್ಲೇನೈತಿ ನಡಿ, ಇಲ್ಲಿ ಯಾವಿಲ್ಲ ಎಬ್ಸ್ಕೊಂಡು ಹೋಗ್ಬಿಡ್ತೈತಿ. ನಮಗ್ ಬೇಕಾದದ್ದು ಇಲ್ಲಿ ಇಲ್ಲಲ್ಲ. ಆ ಇಂದ್ರಿಯಗಳಿಗೆ ಗಾವಾಗುವಂಥವು ಏನಾರ ಅದಾವ. ತಿನ್ನುವುದರ ಇದ್ರೆ ಅದಕ್ಕಾಗಿರ ನೋಡು, ಆಗು ಮಟ್ಟ ಕುಂಡ್ರು ಇಲ್ಲಿ ಏನಾಗ್ಬೋದು. ಇಲ್ಲ ಅದು ಇಲ್ಲ. ಕೇಳೋದೂ ಇಲ್ಲ, ಗಾಯನೂ ಇಲ್ಲ, ನಾಲಿಗೆಗೆ ರೂಪದೂ ಇಲ್ಲ, ಯಾವ ಇಲ್ಲ, ಸ್ಪರ್ಶನೂ ಇಲ್ಲ. ಅವೆಲ್ಲ ಇದ್ರೆ ಹಾತೋರ್ತೈತೆ. ಹಂಗ ನೋಡು ನಿನ್ನ ಒಂದಿಟ್ಟು. ವಯಸ್ಸಾದ ಮ್ಯಾಗೂ ಅದೇ ಹೆಸನೈತಿ. ಇದು ಹೋಗ್ಬಾರ್ದು. ಯಾಕೆ? ಒಳಗ್ ಗಂಡನ ಯಾಕೆ ಕುಂತು ಬಿಡತ್ತೆ. ಅದ ಏಕಾದಂಗೆ ಉನ್ನತ ವಿಚಾರ ಹೇಳಿದೆ ಕೇಳ್ತೇನೆ ಅನ್ನಿಸ್ತದ. ಅದ್ರಾಗ ವಿಷಯದಲ್ಲೇ ಸುಖ ಸಿಗ್ತೈತೆ ಅನ್ನೋ ಬುದ್ಧಿ ಹೋಗ್ಬಾರ್ದು. ಅದು ತಳ ಗಟ್ಟಿಯಾಗಿಬಿಟ್ಟೈತೆ. ಅದು ಜನ್ಮಾಂತರ ಮಾಡಿ ಒಮ್ಗಿಲೆ ಹೋಗುದಿಲ್ಲ. ಅದು ನೀ ಹೇಳ್ತೇನೆ ಕೇಳ್ತೇನೆ, ಶಾಸ್ತ್ರ ಹೇಳಿದ್ರೆ ಕೇಳಿ ಬಿಡ್ತೈತೆ ಅಂತ ಹೇಳಿದೀನಿ. ಬಿಡೋದಿಲ್ಲ, ಭಾಳ ಕಠಿಣದ. ಖಾಲಿ ಉಪರಾಟಿ ವೇಳೆ ಕಳಿಲಿಕ್ಕೈತೇವ್ ನಾವೆಲ್ಲ. ನಾಳೆ ಅದ ವೇಳೆ ಸಿಗ್ತೈತೆ ನಿಮ್ಗೆ. ಸಿಕ್ಕಂತ ವೇಳೆ ಸದುಪಯೋಗ ಮಾಡ್ಕೊಡಿ. ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಉಚಿತವೇ. ಎತ್ತ ಹೋಗ್ಲಿಕ್ಕೈತೈತೋ ನಮ್ಮ ವೇಳೆ ಎಲ್ಲ ಸಾರ್ಥಕ ಆಗ್ಲಿಕ್ಕೈತೈತಿ. ನಾವು ಕಳೆದ ವೇಳೆ ಉಪಯೋಗ ಆಗ್ತದೆ. ಆತ್ಮಚಿಂತನದ ಅಭ್ಯಾಸದಾಗ ತೊಡಗಿವೆ. ನಾನು ಆತ್ಮಚಿಂತನದಾಗ ಕಾಲ ಕಳೆದಿವೆ ನೋಡ್ಕೊ. ಬದುಕಿ ಏನ್ ಮಾಡಿದ್ದೀನಿ? ಬರೇ ಬಾಳೆ ಚಿಂತನದಾಗ ಕಾಲ ಕಳ್ಸತ್ವ ಏನಾಗ್ಯದ ನೋಡ್ಕೊರಿ. ಬಾಳೆ ಚಿಂತನದಾಗ ಕಾಲ ಕಳ್ಸತ್ತೋದು ಏನಾಗ್ಯದ? ಆತ್ಮಚಿಂತನದ ಅಭ್ಯಾಸದಾಗ ನಿರಂತರ ತೊಡಗಿದವ್ರು ಏನಾದ್ರು ನಿನಗೆ ಗೊತ್ತಾಗೈತೆ ನೋಡ್ಕೊ. ಮಾಡಬೇಡ, ಅದನ್ನ ಮಾಡಿ ಕೆಡಬೇಡ ಅಂತ ಎಚ್ಚರಿಕೆ ಕೊಟ್ಟರು ಮತ್ತು ಮಾಡ್ತೇನೆ ಅಂದ್ರೆ ಹೇಳ ಮಗ ಹೋಗೋಣದಂತ. ವಿಷಯ ಚಿಂತನೆಯನ್ನು ಮಾಡಬೇಡ, ಮಾಡಿ ಕೆಡಬೇಡ. ತೊರೆ ವಿಷಯವನ್ನು ತೊರೆದು ನಿರ್ವಿಷಯದೊಳು ಕರಿಗೊಂಡು ನಿಲ್ಲಿ ನೀನೇ ಸುಖಿಯಪ್ಪೆ ಅಂತ. ಈ ಶರೀರ ಹೋಗೋದ್ರೊಳಗಾಗಿ ವಿಷಯ ಚಿಂತನೆಯಿಂದ ನೀ ಬಿಡುಗಡೆ ಅನ್ನುವಂಥ. ಒಳಗೆ ಎಳಷ್ಟು ಉಳಿಬಾರ್ದು ವಾಸನೆಗಳು. ವಿಷಯದಿಂದ ಸುಖ ಸಿಗತೈತೆ ಅನ್ನೋ ವಾಸನೆ ಸ್ವಲ್ಪ ಉಳಿಯದಂತೆ ಅವನು ನಾಶ ಮಾಡಿಕೊಂಡ
ಅವಾಗ ನಿನಗಲ್ಲಿ ಇದ್ದ ನಿನ್ನಲ್ಲೇ ಐತೆ ಅನುಭವ ಬರ್ಬೇಕು. ಹೊಸದಾಗಿ ನೀ ಪಡಿಬೇಕಾಗಿಲ್ಲ, ರೆಡಿ ಇದ್ದದ್ದೈತೆ. ಅದಕ್ಕಾಗಿ ಏನು ಪ್ರಯತ್ನ ಮಾಡೋ ಅವಶ್ಯಕತೆ ಇಲ್ಲ, ರೆಡಿ ಇದ್ದದ್ದೈತೆ. ವಿಷಯ ವಾಸನೆಗಳನ್ನು ಕೈ ಬಿಟ್ಟು ಕೂಡಲೇ ಅನುಭವ ಬರ್ತದೆ. ನೋಡ್ರಿ, ವಾಸನಾ ನಾಶ ಮಾಡ್ಕೊಂಡು ಅಂತಃಕರಣ ಪರಿಶುದ್ಧಿ ಆಗ್ತೈತೆ. ಆ ಪರಿಶುದ್ಧಿ ಆದ ಕೂಡಲೇ ನಿನಗೆ ಆನಂದ ಅನುಭವ ಆಗುತ್ತೆ. ಮಹಾತ್ಮರ ಸಮಾಧಿ ಸ್ಥಿತಿ ಪ್ರತ್ಯಕ್ಷ ನೋಡಿದಿಂದ ಅವರಂಗ ನಾವು ಅದನ್ನು ಹೊಂದಲಿಕ್ಕೆ ಪ್ರಯತ್ನ ಮಾಡುದಿಲ್ಲ. ಅಂದಿಂದ ಕಾತಿಗೀತಿ ಹುಟ್ಟಿರೋ ಮನುಷ್ಯರಿಗೆ ಹುಟ್ಟಿರೋ ಇಷ್ಟೆಲ್ಲ ಸಿಟ್ಟಿಗೆ ಅಂತ ಹೇಳ್ಯಾರ, ಹೌದಿಲ್ಲ? ಮತ್ತು ಕತ್ತಿ ಕಾರ್ಬಾರ ಮಾಡೋದು, ಕತ್ತಿ ಕಾರ್ಬಾರ ಮಾಡೋದು, ಅಯ್ಯೋ ಹಣೆ ಬರ ಬಿಟ್ಟಿ ಅದನ್ನ ಕತ್ತಿ ಕಾರ್ಬಾರ ಮಾಡೋದು. ಅದ್ರಾಗ ಹುಡುಕಿ ಆಡ್ತೈತಿ ಮತ್ತು ಅದ ಹೆಸರದಾಗ ಸಾಯುದ್ರೊಳಗ ಇದನ್ನ ನಿಜವಾದದನ್ನ ತಿಳ್ಕೋಪ, ಇನ್ನು ಸಾಕು ಎನ್ನಿದ್ರಾಗ ಅಂತ. ಆದ್ರೂ ಹೋಗುದಿಲ್ಲ ನಮ್ಗೆ. ಅಂತವ್ರ ಸಂಘ ಮಾಡ್ಕೊಂತ ಇದೆ ಹೊಳಿತೈತಿ. ಅದ್ರ ಇದೆಲ್ಲ ವಾಸನ ಕಡಿಮೆ ಮಾಡ್ಕೊಂತ ಬರ್ತದೆ. ವಾಸನ ಕ್ಷೀಣ ಆಗ್ಬೇಕು. ವಿಷಯ ವಾಸನ ಯಾವಾಗ ಕ್ಷೀಣ ಆಕೈತಿ ಯಾವಾಗ ನೀನು ಮುಕ್ತಿದ್ದೀನಿ ಅನ್ನೋದು ನಿನಗೆ ಹೊಳಿತೈತಿ. ಸದ್ಯ ಮುಕ್ತ ಇದ್ದೀನಿ, ಈ ವಾಸನೆಗಳ ಮೂಲಕ ನಿನಗೆ ಬಂಧನ ಆದಂಗೆ ಆಗೈತಿ. ಅವನ ವಾಸನೆಗಳನ್ನ ವಿಷಯದಿಂದ ಸುಖ ಸಿಗ್ತೈತೆ ಅನ್ನೋ ವಾಸನೆಗಳೇನದಾವಲ್ಲ, ಅವನು ಸ್ವಲ್ಪ ಉಳಿಯದಂತೆ ನಾಶ ಮಾಡ ವಿವೇಕದಿಂದ. ಅಂದ್ರೆ ನೀನು ಮುಕ್ತ ಇದೆ ಅನ್ನೋದು ನಿನಗೆ ಅನುಭವ ಬರ್ತೈತಿ. ನೀ ಎಲ್ಲಿಗ್ಯಾರ ಹೋಗಿ ಅದನ್ನು ಹೊಂದಬೇಕಾಗಿಲ್ಲ. ಈ ಸದ್ಯ ನೀ ಆನಂದ ಸ್ವರೂಪನೇ, ದೇವರೇ ನೀವು ಅದಿರಿ. ನೀ ಎಷ್ಟು ಜನ್ಮ ನಾವು ಇದ್ರಾಗ ಸುಖ ಸಿಗ್ತೈತೆ ಅಂತ ತಿಳ್ಕೊ, ಇದು ನಾವು ತಿಳ್ಕೊಂಡು ಇದು ನೀವು ಆಗಕ್ಕೆ ಶಕ್ಯನೇ ಇಲ್ಲ. ಇದರಿಂದ ನಿಮ್ಗೆ ಸುಖ ಅಂತಿ ಸಿಗಕ್ಕೆ ಸಾಧ್ಯನೇ ಇಲ್ಲ. ಏನ್ ಅದಕ್ಕೆ ಮಹಾತ್ಮರ ಅದನ್ನು ನೆನಪಿ ತಂದು ಕೊಡ್ತಾರೆ. ಅವ್ರು ಹೇಳಿದ ಮಾತಿನ ಮೇಲೆ ನಂಬಿಕೆ ಇಟ್ಕೊಂಡು ನಾವು ಅಭ್ಯಾಸ ಮಾಡಿದರೆ ಅದು ಅನುಭವ ಬರ್ತದೆ ನಮ್ಗೆ. ಪ್ರತಿಯೊಬ್ಬರಿಗೆ ನಾವು ನಂಬಿಕೆ ಬೇಕಲ್ಲ. ಅವ್ರು ಹೇಳಿದ ಮಾತಿನ ಮೇಲೆ ನಂಬಿಕೆ. ನಮ್ಮನ್ನು ಯಾರು ನಂಬಿರಿ ಹೇಳಿ ನೀವು ಅಂತಿದ್ರ? ನಮ್ಮ ಮ್ಯಾಗ ನಂಬಿಕೆ ಇಲ್ಲ ಅಂದ್ರೆ ನಿಮ್ ಕೂಡ ವ್ಯವಹಾರ ಯಾಕೆ ಮಾಡೋದು ನಾವು? ಹೌದಿಲ್ಲ? ಒಳ ಬರ್ತೀರಿ, ನಮಸ್ಕಾರ ಇದು ಮಾಡೋದು, ನಮಸ್ಕಾರ ಚಮತ್ಕಾರ ಬೇಡಪ್ಪ ನಮಗೆ. ನಾವು ಹೇಳಿದ ಮಾತಿನ ಮೇಲೆ ನಂಬಿಕೆ ಇಡಿ. ನಂಬಿಕೆ ಇಟ್ಟು ನಡ್ಕೋ, ಆ ಪ್ರಕಾರವಾಗಿ ಇರಾಕಲಿ, ದೊಡ್ಡ ಲಾಭ ಬಿಡದ ಬಡವಿ ಕೈ ಬಿಡು. ನಿನ್ನೊಳಗೆ ಐತೀನಿ ಬೇಕಾದದ್ದು. ಅವುಗಳ ಪ್ರಾಪ್ತಿಗಾಗಿ ಸುಳ್ಳು ವ್ಯರ್ಥ ಪ್ರಯತ್ನ ಹಾಳು ಮಾಡ್ಕೋಬೇಕು. ನಿನ್ನ ವೇಳೆ ಇಲ್ಲ. ಹಗಲಿ ರಾತ್ರಿ ವಿಷಯಗಳ ಪ್ರಾಪ್ತಿಗಾಗಿ ದುಡುದು ಅದಕ್ಕೆ ಕತ್ತಿ ಕಾರ್ಬಾರ ಮಾಡಿದ್ವಿ. ಅವುಗಳನ್ನ ದೊರಕಿಸ್ಕೊಂಡಾಗ ಏನ್ ಲಾಭ ಹೊಂದಿದೆ? ನಾ ಯಾರಿದ್ದೇನೆ ಅನ್ನೋದು ನಮ್ಗೆ ಈಗ ಮನುಷ್ಯನ ಜನ್ಮದಾಗ ಇದನ್ನ ನೆನಪು ಮಾಡ್ಕೊಳ್ಳಿಲ್ಲ ಅಂದ್ರೆ ಬಾಕಿ ಜನ್ಮದಾಗ ನೆನಪು ಮಾಡ್ಕೊಳಿಕ್ ಬರುದಿಲ್ಲ. ನಮ್ಮೊಳಗ ನಾವು ನೋಡ್ಕೋದಿದ್ದ ಈ ಶರೀರ ಹೋಗೋದ್ರೊಳಗಾಗಿ ನಿಜವಾದ ನಾನು ಯಾರು, ನಾವು ಬಂದ ಉದ್ದೇಶ ಏನೈತಪ್ಪ, ಇಲ್ಲಿ ಎದಕ್ಕೆ ಬಂದೇವಿ ಮನುಷ್ಯನ ಜನ್ಮಕ್ಕೆ, ಮನುಷ್ಯನ ಜನ್ಮದ ಲಾಭ ಏನ್ ಮಾಡಿರಕೈತಿ ಏನು ತಿಳ್ಕೊಬೇಕಿಲ್ಲ. ನಮ್ಮೊಳಗ ನಾವು ನೋಡ್ಕೋದಿದ್ರ ಮಂದಿ ಮಕ್ಕ ನೋಡ್ಕೊತ ಕುಂಡ್ರದಲ್ಲಿದ್ದ. ನಮ್ಮ ಕಡೆ ಲಕ್ಷ ಕೊಟ್ಟು ನೋಡ್ಕೊಂಡಾಗ ಇದು ಹೊಳಿತೈತಿ. ನಮ್ಮ ಇರುವಿನ ಕಡೆ ನಾನು ಅಂದ್ರೆ ಯಾರು ತೋರುವುದು ನೀನು, ಆ ತೋರುವಿಕೆಗೆ ಆಧಾರವಾಗಿರ್ತಕ್ಕಂಥ ಇರುವಿಕೆ ನೀನು ನೋಡು. ತೋರಿಕೆ ನೀನು, ಇರುವಿಕೆ ನೀನು. ತೋರಿಕೆ ಅದು ಇದಕ್ಕಿದ್ದಂಗೆ ಇರುದಿಲ್ಲ, ಇರುವಿಕೆಗೆ ಅಂತ ಏನು ಬಾಧೆ ಆಗುದಿಲ್ಲ. ಇರುವಿಕೆ ನೀನಾದ್ರೆ ನಿನಗೇನು ಆಗಿಲ್ಲ ಅಂದ್ರೆ ಯಾವ್ದ್ರ ಸಂಬಂಧ ಚಿಂತೆ ಮಾಡ್ತೀನಿ? ಆ ತೋರಿಕೆ ಕೆಡ್ದಂಗೆ ಇಟ್ಕೊಳಕ್ ಬರ್ತೈತೆನ? ಬರುದಿಲ್ಲ. ಅದು ಕೆಟ್ಟ ಹೋಗೋದನ್ನ ಯಾಕೆ ಚಿಂತೆ ಮಾಡ್ತೀನಿ? ಅದು ನೀನಲ್ಲ, ಅಲ್ಲದ್ರ ಬಗ್ಗೆ ಯಾಕೆ ಚಿಂತೆ ಮಾಡ್ತೀನಿ? ನಾನು ಅಂದ್ರೆ ಯಾರು ವಿಚಾರ ಗಟ್ಟಿಯಾಗಿ ತಿಳ್ಕೋದನ್ನ ಸರಿಯಾಗಿ. ಎಲ್ಲರೂ ಆನಂದ ಸ್ವರೂಪಿಗಳು ಅದೇನು, ಕೆಡಲಾರದಂತ ವಸ್ತುನ ನಾವು ಅದೇವು ಅನ್ನೋದನ್ನ ಗಟ್ಟಿ ತಿಳ್ಕೋದು. ನಾನಲ್ಲದವ್ರು ಇದ್ರೊಳಗೆ ಯಾರಿದ್ದಾರೆ? ನಾನಲ್ಲದವ್ರು ಅಂತ ಯಾರು ಇಲ್ಲ. ಎಲ್ಲರೂ ಒಂದಾದಂಗ ಆತಲ್ಲ.
ಎಲ್ಲರೂ ಆ ಆನಂದ ಸ್ವರೂಪಿಗಳೇ ಅದೇವ್ ನಾವು. ಅದು ಅಲ್ದವ್ರು ಯಾರ್ದೇನು? ನೀನೇ ಅದನ್ನ ಕಲ್ಪಿಸ್ಕೊಂಡು ಕೂತಿ, ಅದು ನಾನು ಅಲ್ಲ ಅಂತ ತಿಳ್ಕೊಂಡು ಅಲ್ಲದನ್ನ ಹಿಡ್ಕೊಂಡು ಕೂತಿ. ಬಿಡೋದನ್ನ, ಅಲ್ಲದನ್ನೆಲ್ಲ ಹಿಡ್ಕೊಂಡು ಕೂತದ್ ಕೈ ಬಿಟ್ರೆ ಯಥಾರ್ಥವಾಗಿ ಇದ್ದ ವಸ್ತುವಿನ ಅನುಭವ ನಮ್ಗೆ, ನಾನೇ ಆ ಸದ್ವಸ್ತು ಇದ್ದೇನೆ ಅನ್ನೋ ಅನುಭವ ನಿನ್ಗಾಗ್ತದೆ. ಮೊದಲು ಅದು ಒಂದೇ ಐತಿ. ಮದೇನ ಇದ್ದ ವಸ್ತು ಏನೈತೆ, ಏನೂ ಆಗಿಲ್ಲ ಅದಕ್ಕೆ. ಇರುವಂಗೆ ಈಗೂ ಹಂಗೆ ಐತೆ ಅದು. ಅದು ಎಲ್ಲಿ ಆಗೈತೆ ನಮ್ಗೆ, ಅದು ಬದಲಾವಣೆ ಆಗೈತೆ ನಿನ್ನ ಭಾವದೊಳಗೆ, ಮನಸ್ಸಿನೊಳಗೆ ಕಲ್ಪಿಸ್ಕೊಂಡ್ಕೊಂತೀವಿ. ಬಂಧನ ಆದಂಗೆ ಆಗೈತೆ ನಿನಗೆ. ಅನ್ಯ ಭಾವನೆಗಳನ್ನು ಮಾಡ್ಕೊಂಡಿದ್ದ ಮನಸ್ಸು, ಅದು ದುಃಖ ಪಡ್ಲಿಕ್ಕೆ ಭಾವದೊಳಗೆ ಆಗೈತೆ ನಿನಗೆ ದುಃಖ. ಅನ್ಯ ಭಾವನೆಗಳನ್ನೆಲ್ಲ ಅಳದಾಗ ತನ್ನ ಭಾವದೊಳಗೆ ಇರಾಕ್ ಬರ್ತೈತಿ. ಏನ್ ಮೊದಲು ಅದ ಭಾವದಾಗ ಐತಿ, ಈಗೂ ಅದ ಐತಿ, ಮುಂದೂ ಅದ ಐತೈತಿ. ಈ ನಡಬರ್ಕ ಅದನ್ನು ಮರ್ತಂಗ ಆಗೈತಿ ನಾವು. ಅದು ನಾ ಹೆಂಗ ಅದೇನೆ ಅಂತ ತಿಳ್ಕೊಂಡು ಬಂತೀವಿ. ಬ್ರಹ್ಮ ನಾನಲ್ಲ ಅಂದವ್ರು ಯಾರು ಅದಾರ ಇದ್ರೊಳಗೆ? ಎಲ್ಲರೂ ಬ್ರಹ್ಮ ಸ್ವರೂಪಿಗಳಾದೀರಿ. ಚಿದ್ಗಣಾನಂದ ಇರುವಣ ಬ್ರಹ್ಮ. ಎರಡನೇದವ್ರು ಯಾರಾದರೂ ನಾನು ಅನ್ನೋದನ್ನು ಕಲಿಸಿದ್ರೆ ನಿನ್ಗೆ ಅನ್ವಾಲೋಚನೆ ಮಾಡಿ ಆನಂದಮಯವಾದ ಇರುವ ನಾನಿದ್ದೇನೆ ಅಂತ ಅನ್ಕೊಂಡಾನು. ಮೊದಲ ನಾನು ಅಂತ ಈ ಸದ್ವಸ್ತುವಿಗೆ ಅನ್ಕೊಂಡದ್ದು. ಅದನ್ನ ಹೆಂಗೋ ಮರ್ತಕಾರ ಅನ್ಯ ಭಾವನೆಗಳ ಬೆನ್ನತ್ತಿ ಅದು ನಾನು ಅಂತ ತಿಳ್ಕೊಂಡ. ಅನ್ಯ ಭಾವನೆಗಳ ಇವೆಲ್ಲ ಗಟ್ಟಿಯಾಗಿ ಕುಣ್ಕೊಂತಾವ. ತನ್ನ ಭಾವನೆಯನ್ನು ಮರ್ತು ಬಿಟ್ಟ. ಈಗ ಏನ್ ಮಾಡ್ಬೇಕಾಗೈತಿ? ಅನ್ಯ ಭಾವನೆಗಳನ್ನ, ಕಲ್ಪನೆಗಳನ್ನೆಲ್ಲ ಅಳದಾಗ ತನ್ನ ನಿಜ ಸ್ವರೂಪದ ಅನುಭವ ಮಾಡ್ಕೊಳಿಕ್ ಬರ್ತೈತಿ ನಮ್ಗೆ. ಇದನ್ನ ಅನುಭವಗಳ ನೆನಪಿಗೆ ತಂದು ಕೊಟ್ಟರು ಅದನ್ನ ಮಾಡ್ಕೊಳಕ್ತಾ ಇರಲಿಲ್ಲ ನಾವು. ವಿಶ್ವದಾದ್ಯಂತ ಎಲ್ಲ ಪ್ರಾಣಿ ಮಾತ್ರರಿಗೆ ಅದು ಬೇಕಾಗೈತಿ, ಆನಂದಮಯವಾದಿರು. ಅದು ಸಾಧನ ಸಾಮಗ್ರಿಗಳನ್ನು ದೇವಂತ ಮಾತಾಡ್ತೇವೆ, ಹೇಳ್ತೇವೆ, ಅದನ್ನ ಲಾಗೂ ಮಾಡ್ಕೊಳಕ್ಕಾಗೋದು. ಕೇಳೋದು ಸಾಕಷ್ಟು ಐತಿ. ಬರೇ ಇನ್ನೊಬ್ಬರಿಗೆ ಹೇಳಾಕ ಶೇನೆತನ ಕಲ್ತೆ, ನಿನಗೆ ನೀ ಹೇಳ್ಕೊಳ್ಳಿಲ್ಲಲ್ಲೋ ನೀನು. ಮಂದಿಗೆ ಬಾಳ ಹೇಳಿದಪ್ಪ ಪರೋಪದೇಶ ಪಾಂಡಿತ್ಯ, ಏನಪ್ಪ ದೊಡ್ಡ ಅದ್ರಾಗ ಅದನಪ್ಪ ನಾವು. ನಿನಗೆ ಅದನ್ನ ಹೇಳ್ಕೊಳ್ಳಿಲ್ಲಲ್ಲೋ, ನಿನ್ನ ಮನಸ್ಸಿಗೆ ಬುದ್ಧಿ ಹೇಳಿಲ್ಲಲ್ಲೋ. ಅದನ್ನ ಯಾವುದಕ್ಕೆ ನಾನು ಒಂದು ಅಂದ್ಕೊಂಡಿದ್ದಿ ಅದು ದೃಶ್ಯ ಹೌದನ್ನೋದು ಅಲ್ಲ, ಹೌದಿಲ್ಲ? ನಾನು ದೃಶ್ಯಕ್ಕೆ ವಿಲಕ್ಷಣವಾಗಿದ್ದದ್ದು ಅದು. ಅದು ದೃಶ್ಯಕ್ಕೆ ಸಲಕ್ಷಣವಾದಿದ್ದು ವಸ್ತು ಅಲ್ಲ ಅದು. ಈ ದೃಶ್ಯದೊಳಗಿಂದ ಯಾವುದೂ ನಾನಲ್ಲ ಅಂದಿಂದ ಇದ್ರಾಗ ಅದನ್ನ ಹುಡುಕಿರಿ ಸಿಗ್ತೈತೆ ನಿನಗೆ ಸುಖ ಹುಡುಕಿರ? ಈ ಶರೀರದಿಂದ ಇಂದ್ರಿಯಗಳ ಮುಖಾಂತರವಾಗಿ ವಿಷಯ ಸಂಪರ್ಕ ಮಾಡಿ ಸುಖಿ ಆಗ್ಬೇಕಂತ ಎಲ್ಲರೂ ಪ್ರಯತ್ನ ಮಾಡತ್ತೇವೆ ನಾವು. ಆದ್ರೆ ಅದರಿಂದ ಏನಾಗೈತೆ ಅನ್ನೋದನ್ನ ತಿರುಗಿ ವಿಚಾರ ಮಾಡಿ ನೋಡ್ಕೊಂಡಿರೇನ ಯಾರ? ಮೇಲಿಂದ ಮೇಲೆ ನಮ್ಮ ಋಷಿಮುನಿಗಳಿಗೆ ಎಚ್ಚರಿಕೆ ಕೊಟ್ಕೊಂತ ಬಂದಾರ. ನೀವ್ ಏನ್ ಮಾಡಾಕತ್ತೀರಿ, ಅದರಿಂದ ಏನಾಗೈತಿ ನೋಡ್ಕೋರಿ ಅಂತ. ಎಲ್ಲೋ ಒಬ್ಬವ ಅದನ್ನ ತಿರುಗಿ ಪರಿಶೀಲನೆ ಮಾಡವ. ಸುಖ ಹೊಂದಬೇಕಂತ ಮಾಡಾಕತ್ತಿ, ಸುಖದಿಂದ ಅರಿ ಏನದ್ರಿಂದ ಯಾವಾಗ ವಿಚಾರ ಮಾಡವ? ಹಿಂಗ ಹೊಂಟವು ಎಷ್ಟೋ ನಿನಗೆ ಗೊತ್ತೇ ಇಲ್ಲ ಎಷ್ಟು ಜನ್ಮ ಕಳೆದಿದ್ರ. ಮಹಾತ್ಮರು ಎಚ್ಚರಗೊಳಿಸಿದಾಗ ಅದು ಎಲ್ಲೋ ಯಾವ ಪುಣ್ಯಾತ್ಮ ಹೊಳಿತೈತಿ ಅವನು ನೋಡ್ಕೊಳ. ಮಹಾತ್ಮರು ಹೇಳಿದ ಮಾತಿನ ಕಡೆ ಲಕ್ಷ್ಯ ಯಾರಿಗಿದೆ ಹೇಳ್ರಿ? ಅವ್ರೇನಪ್ಪ ಹಂಗೆ ಹೇಳವ್ರ, ನಮ್ ಬಾಳೆ ಕೆಡ್ತೈತಿ ಅಂತ. ಬಾಳೆ ವ್ಯಸನದ ಅದ ವ್ಯಸನಾದೀನ ಹಾಕೊಂಡ್ಕೊಂತ ಜನ್ಮನ ಹಾಳು ಮಾಡ್ಕೊಂಡೆಲ್ಲೋ ಬಾಳೆ ವಿಷಯದ ಬೆನ್ನ ಹತ್ತಿ. ಇಂದ್ರಿಯ ಸಂಸ್ಪರ್ಶಜ ಭೋಗಿದ ದುಃಖದಾಯಕದ ಅನ್ನೋದು ಹೊಳಿವಲ್ದು ನಮ್ಗಿನ್ನು. ಈ ವಿಷಯದ ಸಂಪರ್ಕ ಭೋಗ ನಮ್ಗೆ ತೃಪ್ತಿ ಕೊಟ್ಟು ಬಿಟ್ಟಿದ್ರೆ ಅದು ಸುಖದ ಸಿಲುಕಿ ಇಟ್ಟಿ ಏನಂಗಾರ ಎಲ್ಲಿ ಇಟ್ಟಿ ಹಂಗಾರ? ಅದರಿಂದ ಉಂಡು ಸುಖ ಉಳ್ದೈತಿನ? ಅದು ಅಜ್ಜಾಮಗಳ ಕುಂತಿರಲ್ಲ ಈಗ, ಯಾಕ್ರಿ?
ಎಲ್ಲ ಮಾಡಿದವ್ರು ಅನುಭವ ಭಾಳ ಆಗೈತಿ ನಿಮ್ಗೆ, ಹೌದಿಲ್ಲ? ಶರೀರ ಮುದುಕಾಗೋ ಮಟ್ಟ ಅದನ್ನ ಮಾಡಿದಿ, ಅದರಿಂದ ಅದ್ರ ಸಿಲ್ಕ್ ಏನಾರ ಇಟ್ಟೇನು ಹಂಗಾರಂದ್ರೆ ಯಾವಾಗ ಬೇಕಾಗ ಹೊಂದಾಗ ಸುಖದ ಸಿಲ್ಕ್ ಏನಾರ ಉಳಿಸಿದೇನ ಅದಕ್ಕೆ? ಇಲ್ಲ ಇಲ್ಲ, ಎಲ್ಲಿ ಐತಿ ಸುಖ ಸಿಕ್ತೇನ? ಎಲ್ಲಿಟ್ಟಿ? ಅಮ್ಮ ಅಜ್ಜ ಕೊಟ್ಟ ಸುಖ ಎಲ್ಲಿಟ್ಟಿ? ಅಮ್ಮ ಕೊಟ್ಟ ಸುಖ ಎಲ್ಲಿಟ್ಟಿ ಅಜ್ಜ ಅಂತ ಕೇಳ. ಅಜ್ಜ ಅಮ್ಮಗಳನ್ನ ಅಂತಿದ್ರು ಅಜ್ಜ ಅವ್ರು. ಆ ಆ ಹೋಗಲ್ಲ ಎಲ್ಲಿದಂತ ಹೌದಿಲ್ಲ? ಎಲ್ಲಿ ಅದು ಯಾರ ಕೊಡ್ತುಗಳು ಎಲ್ಲಿ ಹೋಗ್ತಾನೆ ಎಲ್ಲ ಬರೋ ಖುಷಿ. ನೀನು ಭ್ರಮ ಆಗೈತಿ. ಅದಕ್ಕೆ ಅವ್ರ ಕುರು ಮಾಮಗಳು ಬುರ್ರು ಬುಷ್ ಅಂತಾರಿಲ್ಲ, ಹೌದಿಲ್ಲ? ಎಲ್ಲ ಬುರ್ರು ಬುಷಿ ಅಂತಾರ. ತೋರ್ ಎಡಗುದಿ ಅದಕ್ಕೆ, ಅದಕ್ಕೆ ಬುರ್ರು ಬುಷ್ ಅಂದ್ರು. ಏನ್ ಅದು ಇರುವಿನ ಕಡೆ ಎಲ್ಲ ಕೊಟ್ಟಾಗ ಅದು ಬುರ್ರು ಬುಷ್ ಆಗುದಿಲ್ಲ. ಇದೆಲ್ಲ ನಾವು ಕಲ್ಪಿಸ್ಕೊಂಡದ್ದೆಲ್ಲ ಬುರ್ರು ಬುಷ್. ಬಾಳೆ ಬೆಣ್ಣು ಹತ್ತಿದಂದ್ರೆ ಇದು ಬುರ್ರು ಬುಷ. ಇದೆಲ್ಲ ಇದ್ರ ಬೆಣ್ಣು ಹತ್ತಿ ನೀವು ತೋರ್ ಎಡಗುದ್ರ ಬೆಣ್ಣು ಹತ್ತಿ ಅಂದ್ ಸುಖ ಹೊಂದವ್ರಿ ನೀವು. ಮುಂಜಾನಿಂದ ಸಂಜೆ ತನಕ ಇದ್ರೊಳಗೆ ಸಿಗ್ತೈತಿ ಅದ್ರೊಳಗೆ ಸಿಗ್ತೈತಿ ಅಂತ ಅದೇ ಪ್ರಯತ್ನ ನಡೆಸೇವ್ ನಾವು. ವಿಷಯ ಭೋಗ, ವಿಷಯ ಸಂಗ್ರಹ, ಈ ಕ್ರಮದಿಂದ ಸುಖ ಹೊಂದೋದು ಸಾಧ್ಯನ ಇಲ್ಲ ಅನ್ನೋದು ಹೊಳದೇ ಇಲ್ಲ ಇನ್ನೂವರೆಗೂ ಹೊಳಿಬಾರ್ದು ಮಾನವನಿಗೆ. ಆನಂದದ ಕಡೆಗೆ ಹೋದ್ರೆ ಬುದ್ಧಿ ಚಂಚಲಕ್ಕೈತಿವ ಏನ? ಆನಂದ ಬಿಟ್ಟ ಎರಡನೇ ಕಡೆಗೆ ಹೋದ್ರೆ ಬುದ್ಧಿ ಚಂಚಲಕ್ಕೈತಿವ? ಯಾಕೆ ನಮಗೆ ಚಂಚಲಕ್ಕೈತಿ ಅಂದ್ರೆ ಇಲ್ಲದಲ್ಲಿ ಹುಡುಕಾಕೈತೀನಿ ಅದು. ವಿಷಯ ವಸ್ತುಗಳಲ್ಲಿ ಹುಡುಕಾಡಿ ಯಾವ ವಿಷಯ ವಸ್ತುಗಳಲ್ಲಿ ಅದು ಮನಸ್ಸು ನಿಲ್ವಲ್ದು. ಬೇಕಾದದ್ದು ಇದ್ರೆ ನಿಲ್ತೈತೆ ಅದು. ಯಾಕೆ ಚಂಚಲಕ್ಕೈತಿ ಅದಂತಂದ್ರೆ ಅದ್ರ ಇಲ್ಲದಲ್ಲಿ ಹುಡುಕಾಕೈತಿ. ಸುಖ ಅಲ್ಲದಿದ್ದರೂ ಸುಖವೊಂದು ಭಾವಿಸಿ ಎದರಾಗ ಬೆಣ್ಣೆ ಹತ್ತಿ ಸುಖ ಹೊಂದಬೇಕನ್ನೋ ಪ್ರಯತ್ನ ಮಾಡಿ. ಸಿಗಬಹುದು, ಸಿಕ್ಕೈತೆ ನೋಡ್ಕೊಂಡೆ. ಸಿಕ್ಕರ ಮನಸ್ಸು ಯಾಕೆ ಚಂಚಲಕ್ಕೈತಿ? ಬೇಕಾದದ್ದು ಸಿಕ್ಕರ ಮನಸ್ಸು ನಿಶ್ಚಲಕ್ಕೈತಿ. ಇಂಥಲ್ಲೇ ಐತೆ ಅನ್ನೋದು ಆ ಮನಸ್ಸಿಗೆ ನೀನು ಖಾತ್ರಿ ಮಾಡಿಕೊಡ್ಬೇಕು. ಅದ್ರ ಕಡೆ ಆನಂದದ ನೆನಪು ಮಾಡಿದ್ರೆ ಆನಂದದ ಅನುಭವ ಆಕೈತೆ ನಿನಗೆ. ಅದನ್ನ ಭಾವಿಸ್ಕೊಂಡು ಅದ್ರಾಗ ಆನಂದ ಐತೆ ಅಂತ ಆನಂದ ಇರ್ತೈತೆ ಅಂದ್ರೆ ಇರುವುದಿಲ್ಲ. ಆನಂದದ ಲಕ್ಷಣಗಳು ಯಾವುದು ನೋಡ್ಕೊ. ಅವ ಲಕ್ಷಣಗಳದಾವನ ಅಲ್ಲಿ ವಿಷಯ ವಸ್ತುಗಳು ಅವು. ಅದರ ಲಕ್ಷಣಗಳು ಬೇರೆ, ಅದರ ಲಕ್ಷಣನೂ ಬೇರೆ. ಯಾವಾಗಲೂ ಇದ್ದದ್ದು ಎಲ್ಲವನ್ನ ಅರಿತಕ್ಕಂಥದ್ದು ಅದು ಆನಂದದ ಲಕ್ಷಣ. ಯಾವಾಗಲೂ ಇದ್ದದ್ದಲ್ಲಿ ಇದು ನಡಬರ್ಕ ತೋರಿ ವಿಕಾರ ಆಗಿ ನಾಶ ಆಗಿ ಹೋಗುದು ಇದು ಸುಖದ ಲಕ್ಷಣ ಅಲ್ಲ. ವಿಷಯ ವಸ್ತುಗಳು ಅಲ್ಲಿ ಸುಖದ ಇಲ್ಲ ಇಲ್ಲ, ಯಾವ ಲಕ್ಷಣಗಳು ಅದರಲ್ಲಿ ಇಲ್ಲ. ತೋರೆಡಗುವಲ್ಲ, ಆದ್ರೆ ಸುಖ ಅದು ತೋರುವುದಲ್ಲ, ಆಡುವುದಲ್ಲ. ಯಾವಾಗಲೂ ಇದ್ದದ್ದು ಜೋ ಸುಖ ನಿತ್ಯ ಪರಿಪೂರ್ಣ. ಯಾವ್ದು ಸುಖರೂಪ ಐತಿ ಅದು ಯಾವಾಗಲೂ ಇದ್ದದ್ದು. ಎಲ್ಲ ಕಾಲಗಳು ಅದು ಇಲ್ಲದ ದೇಶ ಕಾಲಗಳು ಇಲ್ಲ ಇಲ್ಲ. ಎಲ್ಲ ಕಾಲದೊಳಗೂ ಎಲ್ಲ ಅವಸ್ಥೆಯೊಳಗೂ ಅದೈತಿ. ಅನುಶೂತವಾಗಿದ್ದದ್ದು ಅದು ಸುಖರೂಪ ಆದದ್ದೈತಿ. ನೀ ಕಲ್ಪಿಸಿಕೊಂಡ ವಿಷಯ ವಸ್ತುಗಳು ಒಂದು ಅವಸ್ಥೆಯೊಳಗಷ್ಟ, ಮತ್ತೊಂದು ಅವಸ್ಥೆಯೊಳಗವಿಲ್ಲ. ಅವು ಪರಿಪೂರ್ಣ ಅಲ್ಲ. ಆದ ಸುಖ ಏನೈತೆ ಅದು ಪೂರ್ಣವಾಗಿ ಪರಿಪೂರ್ಣವಾಗಿ ಯಾವಾಗಲೂ ಇದ್ದದ್ದು, ಅದಕ್ಕೆ ಪೂರ್ಣ ಅಂತಾರೆ. ಇದು ಒಮ್ಮಿದ್ದು ಒಮ್ಮಿಲ್ಲದಂಗೆ ಅದು ಇದು ಅಪೂರ್ಣ. ಏನ್ ಅದ ಪೂರ್ಣ. ಯಾವುದು ನೀನ ಪೂರ್ಣ ಸ್ವರೂಪ ಇದೆಯವ. ಇವೆಲ್ಲ ನಾವು ಕಲ್ಪಿಸ್ಕೊಂಡೇವಿ. ಅವುಗಳಲ್ಲಿ ಅವು ಸುಖರೂಪ ಅಂತ, ಅವು ಪೂರ್ಣ ಇಲ್ಲ. ವಿಷಯ ವಸ್ತುಗಳು ಅಪೂರ್ಣದವು. ಒಂದು ಅವಸ್ಥೆಯೊಳಗಷ್ಟ, ಮತ್ತೊಂದು ಅವಸ್ಥೆಯೊಳಗಿಲ್ಲಲ್ಲ. ಎಲ್ಲ ಕಾಲದೊಳಗೆ ಇದ್ದದ್ದು ಅದು ಪೂರ್ಣವಾದದ್ದು, ಪರಿಪೂರ್ಣವಾದಂಥ ವಸ್ತು ಅದು ಸುಖರೂಪವಾದದ್ದು. ಅದು ಜೋ ಸುಖ ನಿತ್ಯ ಪರಿಪೂರ್ಣ. ಯಾವೆಲ್ಲ ಕಾಲದೊಳಗೆ ಯಾವಾಗಲೂ ಇದ್ದು ಬಿಟ್ಟದ್ದು. ಅದು ಇಲ್ಲದಂಗೆ ಆಗುವ ವಸ್ತು ಅಲ್ಲ, ಪೂರ್ಣ ವಸ್ತು. ಯಾವಾಗಲೂ ಇರುವಂತಹದ್ದು ಯಾವ್ದೈತಿ ಅದು ಪೂರ್ಣ. ಒಮ್ಮಿದ್ದು ಒಮ್ಮೆ ಇಲ್ದಂಗೆ ಆಗುದು ಅದು ಅಪೂರ್ಣ. ನೀನು ಕಲ್ಪಿಸ್ಕೊಂಡಿದ್ದು ಎಲ್ಲ ಅದು ಪೂರ್ಣ. ಕಲ್ಪನಾ ಎಲ್ಲ ಕೈ ಬಿಟ್ಟೆ ಅದಕ್ಕೆಲ್ಲ ಆಧಾರವಾಗಿರ್ತಕ್ಕಂಥ ಏನೈತೆ ಅದು ಪೂರ್ಣ ವಸ್ತು. ಅದು ಅದ ನೀನ ಪೂರ್ಣ ಸ್ವರೂಪ ಇದೆ ಅನ್ನೋದನ್ನ ಅನುಭವ ತಗೋ.
ಆನಂದ ಪರಿಣಾಮ ಹೊಂದುದಿಲ್ಲ. ಅದು ಶರೀರ ಮೊದಲು ಮಾಡಿಕೊಂಡ ದೃಶ್ಯ ಪದಾರ್ಥಗಳೆಲ್ಲ ಪರಿಣಾಮವನ್ನು ಹೊಂದ ಅವು ಕ್ಷಣ ಕ್ಷಣಕ್ಕನ ಬದಲಾವಣೆ ಹಾಕುವಂಥವು. ನೀನು ಬಾಳೆ ಇದಕ್ಕಿದ್ದಾಗಿರ್ತದೇನ ಅದು ಏನ್ರಿ ಮೊದಲನೇ ಇಲ್ಲೇ ಇಲ್ಲ ಅಲ್ಲಿ ಎಲ್ಲ ಬದಲಾವಣೆ ಆಗಿದೆ, ಪರಿವರ್ತನಶೀಲಗೊಳ್ಳುತ್ತದೆ. ಕ್ಷಣಶಃ ಪರಿವರ್ತನೆ. ಸಂಸರತಿ ಇತಿ ಸಂಸಾರ ಅಂತ ಬದಲಾವಣೆ ಆಗುವುದು ಸಂಸಾರ ಅಂದ್ರೆ. ಈಗಿದ್ದದ್ದು ಇನ್ನೊಂದು ಕ್ಷಣಕ್ಕೆ ಇರುವುದಿಲ್ಲ. ಈ ಬದಲಾವಣೆಯಾಗುವಂಥ ವಸ್ತುಗಳು ನಮಗೆ ಸುಖ ಶಾಂತಿಯನ್ನು ಕೊಡುವುದಿಲ್ಲ. ಸುಖ ಎಂದೂ ಬದಲಾಗುವುದಿಲ್ಲ. ಅದು ಬದಲಾಗಿದೆ ಒಂದೇ ನಮೂನಿ ಇದ್ದದ್ದು ಯಾವ್ದೈತಿ ಅದು ಸುಖರೂಪ ಐತಿ. ಅದ್ರ ನೀನು ಅರಿವು ಏನಾರ ಬದಲಾವಣೆ ಆಗೈತೇನೆ, ಅರಿವಿನಲ್ಲಿ ಏನಾರ ಆಗೈತೇನೆ, ಅರಿವಿಸಿಕೊಳ್ಳೋದ್ರೊಳಗಾಗೈತಿ ಬದಲಾವಣೆ. ನಿನ್ನಲ್ಲಿ ಏನೂ ಆಗಿಲ್ಲ ಅನ್ನೋದನ್ನ ಅನುಭವದಿಂದ ನೋಡ್ಕೊ. ಬದಲಾಗದಿದ್ದಂಥ ವಸ್ತುನು ನೀನದಿ, ಅರಿವು ನೀನದಿ. ನಾನು ನಮ್ಮಿಂದ ಅರಿವಿಸಿಕೊಳ್ಳೋದ್ರಾಗ ಹುಡ್ಕಾಕೊತ್ತೇವೆ ಅದನ್ನ ಸುಖ. ಅರಿವಿಸಿಕೊಳ್ಳೋದು ಏನೈತಿ ಅದೆಲ್ಲ ಬದಲಾವಣೆಯನ್ನು ಹೊಂತೈತಿ. ಅದು ಜಡ ಐತಿ, ಅದು ಪರಿಣಾಮವನ್ನು ಹೊಂತೈತಿ. ಇದಕ್ಕಿದ್ದಂಗೆ ಇರುವುದಿಲ್ಲ ಅದು. ಆದ್ರೆ ನೀನು ನೋಡವ ಅರಿವಿನಲ್ಲಿ ಯಾವುದೇ ತರದ ಬದಲಾವಣೆ ಆಗಿಲ್ಲ, ಅದ ಸುಖರೂಪವಾದಂತಹದ್ದು ಅನ್ನೋದನ್ನು ತಿಳ್ಕೊ. ನೀನ ಆನಂದ ಸ್ವರೂಪ ಇದ್ದಿ, ಬದಲಾಗದಿದ್ದಂಥ ವಸ್ತುನ ನೀನದಿ ಅಂತ. ನಾವು ಏನಿದ್ದೇವೆ ಬಿಟ್ಟೇವಿ, ಅಲ್ಲದನ್ನು ನಾನಂತ ಆರೋಪ ಮಾಡ್ಕೊಂಡು ದುಃಖ ಕೊಡ್ಲಿಕ್ಕೆ. ಈ ಆರೋಪಿತ ಭಾವನೆಯನ್ನೆಲ್ಲ ಪೂರ್ಣ ವಿಚಾರದಿಂದ ತೆಗೆದುಹಾಕುವ ಸಿಂಧನಾದ ಇದು ಅಧ್ಯಾತ್ಮ. ಈ ಆರೋಪಿತ ಭಾವನೆಯನ್ನೆಲ್ಲ ತೆಗೆದು ಹಾಕುವ ಸಂಬಂಧ ಅಧ್ಯಾತ್ಮ ವಿಚಾರ ನಡೆದಿದ್ದು. ಅಂದಾಗ ಆರಾಮ ಇರ್ತೀನಿ. ಆರೋಪ ಮಾಡ್ಕೊಂಡು ಅಲ್ಲದನ್ನ ನೀನಂತ ಆರೋಪ ಮಾಡ್ಕೊಂಡು ಕೂತೀನಿ. ಅದ ನಾನು ನನ್ನದು ಅಂತ ತಿಳ್ಕೊಂಡು ಕೂತಿ. ಇದನ್ನು ನಡ್ಬರ್ಕ ಬಂದದ್ದು ತೋರಿ ಎಡಬಹುದು. ಮೊದಲಿದ್ದದ್ದು ಇದು ತೋರುಕ್ಕಿಂತ ಮೊದಲು ಯಾವ್ದೈತಿ, ಈಗ ಅಡಿಗೆದ ಮ್ಯಾಗ ಯಾವ್ದು ಇರ್ತೈತಿ ಅದ ನೀನದಿ. ಅದನ್ನು ಬದಲು ಮಾಡಕ್ಕಾಗುದಿಲ್ಲ. ಬದಲಾಗದಿದ್ದಂಥ ವಸ್ತು ಅದು. ತೋರದೆ ಅಡಗದೆ ಇದ್ದದ್ದು ಅದ ನಿನ್ನ ಸ್ವರೂಪ. ಅದ ತೋರುದು ಅಡಗುದು ಯಾವುದು ನಿನ್ನ ಸ್ವರೂಪ ಅಲ್ಲ ಅನ್ನೋದನ್ನ ಅನುಭವದಿಂದ ನೋಡ್ಕೊ. ಅಂದಾಗ ನಿನಗಿದ ಅನುಭವ ಬರ್ತೈತಿ. ಇದು ಎಲ್ಲಿ ತನಕ ತೋರಿಕೆ ಇರ್ತೈತಿ ಅಲ್ಲಿ ತನಕ ನಿನಗಿದ ದುಃಖ ಬಿಟ್ಟದ್ದನಲ್ಲ. ನಿರಂತರ ದುಃಖವನ್ನು ಹೊಂದಬೇಕಾಗೈತಿ. ನೀನು ತೋರಿಕೆ ಸಂಬಂಧ ಚಿಂತೆ ಐತಿವೆ, ನೀರಿಕೆ ಸಂಬಂಧ ಚಿಂತೆ ಮಾಡ್ತೀವಿ. ನೀನಂದ್ರೆ ಏನೆಲ್ಲ ಚಿಂತೆ ಇರುವುದು ಇದು ಹಿಂಗ ಇಟ್ಕೋಬೇಕು, ಕೆಡಬಾರ್ದು ಅನ್ನೋದೈತಿ. ಎಲ್ಲಾದ್ರು ಚಿಂತೆ ಇಟ್ಕೊಳಕಾಕೈತೇನ್ರಿ ಇದನ್ನ? ಕೆಡದಂಗ, ವಿಕಾರ ಆಗದಂಗ, ಶರೀರ ಮುದುಕ ಆಗಬಾರ್ದು ಅನ್ನೋದೈತಿ ಎಲ್ಲರದು ಆಸೆ. ಒಂದು ಕೂದಲು ಬೆಳಗಾರ ಕರ್ಗ ಮಾಡ್ಬೇಕಾರ ಬಡ್ಕೋತೈತಿ. ಅದನ್ನ ಬಿಡ್ತೈತೆ ನಿನಗೆ. ಅದ ಒಬ್ಬನೇನು ಕೂದಲು ಬೆಳಗಾಯ್ತು ಅಲ್ಲಿ ಜಗತ್ತನ್ ಮಾಡ್ತಾನ. ಎಲ್ಲ ಬೆಳಗಾದು ಬಿಡಪ್ಪ. ಇನ್ನೂ ಉಳಿವಲ್ಲ ನಿನಗೆ, ಒಂದು ಉಳಿಲಿಲ್ಲ. ನಿನ್ನ ತಲೆ ಅಂದು ಎಲ್ಲ ಆತಿ ಎಲ್ಲಿ ಎಲ್ಲಿ ಬೇಕಲ್ಲಿ ಎಲ್ಲ ಇದ್ದುದೆಲ್ಲ ಕರಗಿದ್ದು ಬೆಳಗಾದು ಇನ್ನೂ ಹೊಳಿಬಲ್ಲ. ಹೊಳಿಬೇಕು ನಿನಗೆ. ಅವು ಹೆಂಗಿದಾಕೈತಿ ನಿನ್ನಲ್ಲಿ ವಿವೇಕ ಉದಯ ಆಗ್ಬೇಕು. ಹೌದಿಲ್ಲ? ಆಗೈತೇನು ನೋಡ್ಕೋ. ಮತ್ತೊಟ್ಟು ಹುಚ್ಚಿಡ್ದೈತಿ ನಿನಗೆ. ಹೌದಿಲ್ಲ? ಮುದುಕಾದಂಗ ಹಿರಿಯನ ಕೂದಲೆಲ್ಲ ಬೆಳಗಾದಂಗ ಇನ್ನೂ ನಿನಗೆ ಹರೇ ಹೆಚ್ಚಾಗತೈತಿ ನಿನಗೆ. ಅದು ಹೊಳಿವಲ್ದು ನಿನಗಿನ್ನ. ಹೆಂಗೈತಿ ಒಳಗ ಆಶೆ? ಅದು ಹೋಗಿಲ್ಲ. ಹಿಂದಿನ ಜನ್ಮಾಂತರ ಅಭ್ಯಾಸ ಇತ್ತಂದ್ರೆ ಹೊಳಿತಿತ್ತು ನಿನಗೆ. ಇದು ಯಾಕೆ ಹೊಳಿವಲ್ದಂದ್ರೆ ಅದ್ರ ಬಗ್ಗೆ ನಾವು ಪ್ರಯತ್ನ ಮಾಡಿಲ್ಲ. ನಿತ್ಯ ಇರುವಿನ ಬಗ್ಗೆ ನಿಜವಾದ ಸುಖದಾಯಕವಾದದ್ದು ಯಾವುದು, ದುಃಖದಾಯಕವಾದದ್ದು ಯಾವುದು ಅನ್ನೋದನ್ನು ಪರಿಶೀಲನೆ ಮಾಡಿ ನೋಡ್ಕೋಬೇಕಿಲ್ಲ. ನೋಡ ಅದು ಗೊತ್ತಿಲ್ಲದಕ್ಕಲ್ಲ ಇದ್ರ ಬೆಣ್ಣ ಹತ್ತಿ ತಿರ್ಗಾಕೈತಿ. ಸುಳ್ಳ ದುಃಖ ಪಡ್ಲಿಕ್ಕೈತಿ ಅಲ್ಲ. ಶರೀರ ಮೊದಲು ಮಾಡ್ಕೊಂಡು ದೃಶ್ಯ ಪದಾರ್ಥಗಳು ಯಾವುವು ಇದಕ್ಕಿದ್ದಂಗೆ ಇರುವುದಿಲ್ಲ. ಇಷ್ಟೆಲ್ಲ ನೋಡ್ತೀವಿ ಅವನು ಬದಲಾವಣೆ ಆಗುವುದನ್ನು. ಮತ್ತದ್ರ ಬೆನ್ನ ಹತ್ತಿಯಲ್ಲೋ ಎಲ್ಲೋ ಒಬ್ಬ ಧೀರ ಯಥಾರ್ಥ ಜ್ಞಾನ ಮಾಡ್ಕೊಂಡು ಸುಖ ಹೊಂದವ. ಅವರು ಇರುವ ಆನಂದ ಎರಡನೇ ಕಡೆ ನೋಡ್ಲಿಕ್ಕೆ ವಾದ ಸಿಗ್ತೈತೇನ? ಅದು ನಮ್ಮನ್ನು ಬಿಟ್ಟು ಹುಡುಕಿರ್ ಸಿಗ್ತೈತೇನ್ರಿ? ಅದು ಎಲ್ಲೈತಿ ಆ ಕಡೆ ಲಕ್ಷ ಕೊಟ್ಟಾಗ ಅನುಭವ ಬರ್ತೈತೆ. ಅದು ಅಂತರಂಗದಲ್ಲಿ ಇದ್ದದ್ದು ಬಹಿರಂಗದಲ್ಲಿ ಹುಡುಕಿರ್ ಸಿಗ್ತೈತೇನ್ರು?
ಸುಖ ನಮ್ಮಲ್ಲಿ ಇದ್ದದ್ದು ಅದು ಅಂತರಂಗದಲ್ಲಿ ಪ್ರತಿಯೊಬ್ಬರಿಗೆ ಅನುಭವ ಬರುತ್ತೆ. ನಾವು ಬಹಿರಂಗದಲ್ಲಿ ಹುಡುಕಾಕತ್ತೇವೆ, ಹೊರಮುಖ ಹಾಕೊಂಡು ಕುಂತೇವೆ ನಾವು. ಇಂದ್ರಿಯಗಳ ಮೂಲಕ ಮನುಷ್ಯನ ಮೂಲಕ ಅದನ್ನು ಹುಡುಕಾಕೊಂತೀವಿ. ಅವೆಲ್ಲ ಬಹಿರ್ಮುಖ ವೃತ್ತಿಗಳವರು. ಅವು ಅಂತರಾತ್ಮನ ಇರುವನ್ನು ಅರಿಲಿಕ್ಕೆ ಅಸಮರ್ಥವು. ಅದಕ್ಕೆ ಅವನ ವ್ಯಾಪಾರ ಬಂದ್ ಮಾಡ, ಅಂದಾಗ ನಿನಗೆ ಆನಂದದ ಅನುಭವ ಆಕೈತಿ. ಬಹಿರ್ಮುಖ ವೃತ್ತಿ ವ್ಯಾಪಾರ ಏನಿದೆ, ಮನುಷ್ಯನ ವ್ಯಾಪಾರ, ಇಂದ್ರಿಯಗಳ ವ್ಯಾಪಾರ ಎಲ್ಲ ಹೊರಮುಖ ಅದಾವು. ಅವನ್ನೆಲ್ಲ ಬಂದ್ ಮಾಡೋಣ. ಮನೋನಿಗ್ರಹ, ಅದಕ್ಕೆ ಶಮ ದಮೆ ಅಂತಾರೆ. ಅವನ್ನೆಲ್ಲ ಬಂದ್ ಮಾಡದ ಹೊತ್ತಾಗ ನಮ್ಮಲ್ಲಿ ಅಂತರಂಗದಲ್ಲಿದ್ದಂಥ ಆನಂದ ಅನುಭವ ಬರೋದು. ಅಂತ ಸುಖ ಅಂತರ ಆರಾಮ ಅಂತರ್ ಜ್ಯೋತಿರೇವಯ ಸಹಯೋಗಿ ಬ್ರಹ್ಮ ನಿರ್ವಾಣಂ ಬ್ರಹ್ಮಭೂತೋ ಅಧಿಗಚ್ಚತಿ ಅಂತ. ಈ ಯೋಗಿಗಳು ಅಂತರ್ಮುಖ ವೃತ್ತಿಯೊಳಗೆ ಅದನ್ನು ಕಂಡುಕೊಳ್ಳೋ ಪ್ರಯತ್ನ ನಿರಂತರ ಮಾಡ್ತಿದ್ರು. ಬಹಿರ್ಮುಖ ವೃತ್ತಿಯನ್ನೆಲ್ಲ ಬಂದ್ ಮಾಡಿ, ಮನಸ್ಸಿನ ವ್ಯಾಪಾರ, ಇಂದ್ರಿಯಗಳ ವ್ಯಾಪಾರ ಬಂದ್ ಮಾಡಿ ನಿರಂತರ ಒಳಗೆ ಅಂತರ್ಮುಖಿಯಾಗಿ ಅದನ್ನು ಕಂಡುಕೊಳ್ಳಿಕ್ಕೆ ಅವ್ರು ಪ್ರಯತ್ನ ಮಾಡಿದ್ರು. ಹಗಲಿರುಳನ್ನದೇ ಪ್ರಯತ್ನ ನಡೆದಿರ್ತೈತೆ ಅವರು. ನಾವು ಯಾವಾಗ ಇದ್ರ ಹೊರಗೆ ಹಣಿಕೆ ಹಾಕೋದೈತಿ, ಅದನ್ನು ಬಂದ್ ಮಾಡೋದು ಯಾವಾಗಪ್ಪ? ಧನುವ ಹೊಂತಿ ಅದ್ರ ಬೆಣ್ಣ ಹಾಕಿ ಹೊರಮುಖ ವೃತ್ತಿ ನಮ್ಗೆ ಧನುವನ್ನು ಕೊಡ್ತೈತಿ. ಅದು ಇಂದ್ರಿಯಗಳ ಸಂಪರ್ಕ ಅದ, ಹೊರಮುಖ ವೃತ್ತಿ ಅಲ್ಲ. ಅದರಿಂದ ಸುಖ ಸಿಗ್ತೈತೆ ಅಂತ. ಎಷ್ಟೋ ಶರೀರ ಹಾಳು ಮಾಡ್ಕೊಂಡಿಲ್ಲ ಅವರು. ನಿನ್ನಲ್ಲೇ ಐತನೋ ನಿನಗೊಮ್ಮೆ ಅದು ಹೊಡಿತ ಅಂದ್ರೆ ಯಾವ ಶ್ರಮ ವಹಿಸೋ ಕಾರಣನೇ ಇಲ್ಲ ಅಂದಾರ. ಶಾರೀರಿಕ, ಬೌದ್ಧಿಕ, ಮಾನಸಿಕ ಯಾವ ಶ್ರಮವನ್ನು ವಹಿಸೋದು ಬರುದನೇ ಇಲ್ಲ ನಿನಗೆ. ನಾವು ಇವನ್ನೆಲ್ಲ ಬಹಳಷ್ಟು ನಾವು ಪ್ರಯತ್ನ ಮಾಡ್ಬೇಕಪ್ಪ. ಇದನ್ನು ಚಲೋತಂಗ ಬಾಳೆ ಮಾಡ್ಬೇಕು ನೋಡ. ಯಾಕ್ರಿ ಒರೇ ಒಗ ತಿಂದ್ರೆ ಎಲ್ಲಿ ಹೋಗ್ಲಂಗ ಉಣಗಾಡದ ಎಷ್ಟು ನಾವು ಎಚ್ಚರದಿಂದ ಬಾಳೆ ಮಾಡಿದೀಪ್ಪ. ಕಳಿಲಂಗ ಚಲೋ ಬಾಳೆ ಮಾಡಿದ್ರಿ ಪಾನಿ ಅಂತಿರ್ತಾನೆ. ಏನ್ ಮಾಡಿದ್ರ ಏನಾಯ್ತು ನೋಡ್ಕೊ, ನಿನ್ನ ನೆಮ್ಮದಿ ಐತೆ ನಿನಗೆ. ಅದೆಲ್ಲ ಕಳ್ಕೊಂಡು ಕುಯ್ತಿ ನೋಡೋದಂತಿರ್ತಾರ. ನೀ ಕಟ್ಕೊಂಡು ಹೋಗಿ ನೋಡೆಲ್ಲ ಇದನ್ನ. ನಾಳೆ ಅದನ್ನ ಅಗದಿ ಹಚ್ಕೊಂಡು ಬಾಳೆ ಮಾಡಿದ್ದಿರ್ತಂದ್ರೆ ಅದನ್ನ ಎಲ್ಲಿ ಅದಕ್ಕೆ ಬಿಟ್ಟು ಹೋಗಕ್ಕೆ ಹೋಗುದಿಲ್ಲ. ಪಿಸಾಚಿಯಾಗಿ ಎಲ್ಲೇ ತಿರುಗ್ತೈತಿ. ಹ್ಯಾಂಗ ಬಿಡ್ಲು ಯಪ್ಪ ನಾನು ಇದನ್ನ? ಯಾವನಾರ ನೆಗಕೊಂಡು ಹೊರ ಹೊಟ್ಟಬೇನೆ ಅದ ನಿನಗೆ. ಅಂತದ್ದು ಗಳಿಸ್ಲಿಲ್ಲಲ್ಲ, ಯಾರು ಕದಿಲಾರದಂತದ್ದು. ಧನವು ಗಳಿಸಬೇಕು ಎಂತದ್ದು, ಯಾರ್ಯಾರು ಮುಟ್ಟದಂತದ್ದು ಅದಿಲ್ಲ. ಯಾರು ಅದನ್ನು ಕದಿಯಲ್ಲ, ಯಾವ ಕಳ್ಳನು ಕದಿಯಲ್ಲ. ಇದು ಎಂದೂ ವಿಕಾರ ಹೊಂದುವಂತದ್ದಲ್ಲ ಅಂತ. ಅಂತ ಸಂಪತ್ತನ್ನು ಗಳಿಸುವ ನಿನಗೆ ಐತದ. ಅದ್ರ ಕಡೆ ಅಜ್ಞಾನವನ್ನು ಮಾಡ್ಕೊ. ನೀನು ಅದೇನು ತಿಳುವಳಿಕೆ ಮಾಡ್ಕೊಳಕ್ ಆಗ್ಬೋದು ನಿನಗೆ. ಅದನ್ನು ಬಿಟ್ಟು ನೀ ಬೇರೆ ಇದೆ ಅಂತ ತಿಳ್ಕೊಂಡು ಸುಳ್ಳ ದುಃಖ ಪಡ್ಲಿಕ್ಕೆ ನೀನ ಅದ ಇದೆ ಅಂತ ಅನುಭವಗಳು. ಯಾವ್ದು ನೀ ಅನ್ಯವಾಗೈತೆ ಅಂತ ನೀ ತಿಳ್ಕೊಂಡಿದ್ದೆ ಅದ ನೀನದಿಯೋ. ತತ್ವಮಸಿ, ಆ ತತ್ಸ್ವರೂಪನ ನೀನದ, ಬ್ರಹ್ಮಸ್ವರೂಪನ ನೀನದಿ. ಅಯಮಾತ್ಮ ಬ್ರಹ್ಮ, ಅದೇ ನೀನಿದ್ದಿ ಅಂತ. ಹೌದು, ಅದನ್ನ ಅರಿವಿನ ಮೂಲಕ ನೀ ಹೊಂದು, ತಿಳುವಳಿಕೆಯಿಂದ ಅದನ್ನು ಹೊಂದು. ತಿಳಿಯಲೇ ಇರ್ತೇವೆ ನಾವು ಅದು ನಿದ್ದೆ ಒಳಗೆ. ತಿಳಿಯಲೇ ಆರಾಮ ಇರ್ತೇವೆ, ತಿಳಿದ ಇರು. ಅದಕ್ಕೆ ಪ್ರಜ್ಞಾನಂ ಆನಂದಂ ಬ್ರಹ್ಮ ಅಂತ. ಅರಿವು ಸಹಿತ ಆನಂದ. ಎಚ್ಚರಿದ್ದ ನಿದ್ದೆ ಹತ್ತಿರ್ಬೇಕು. ಎಚ್ಚರ ಮಬ್ಬಿನ ಒಳಗೆ ನಿದ್ದೆ ಮಾಡ್ತೇವೆ. ಇದು ಮಬ್ಬಿನ ನಿದ್ದೆ, ಇದು ತಿಳಿವಿನ ನಿದ್ದೆ. ಏನ್ ಬಹಳ ದಿನ ಅಭ್ಯಾಸ ಮಾಡಿದಾಗ ಬರ್ತೈತಿ. ಎಲ್ಲಿಯೋ ಒಬ್ಬ ಧೀರ ಏನ್ ಅತೀ ಗೂಢವಾದದ್ದು ಇದು. ಏನ್ ತಮೀತಂ ದುರ್ದರ್ಶನಂ ಗೂಢಂ ಅನುಪ್ರವಿಷ್ಟಂ ಗುಹಾಯಿತಂ ಗೌವರಿಷ್ಟಂ ಪುರಾಣಂ ದೇವಂ ಮತ್ವ ಧೀರು ಹರ್ಷ ಶೋಕೋ ಜಹಾತಿ ಅಂತ. ಇಂಥದ್ದನ್ನು ಎಲ್ಲೋ ಒಬ್ಬ ಧೀರ ಅದನ್ನು ಅನುಭವಕ್ಕೆ ಬಂದ ಇವ ಸುಖ ದುಃಖಗಳನ್ನ ಮೀರಿ ಅವನಿರ್ತಾನಂತ. ಏನ್ ಭಾವಕ್ಕೆ ಬಂದ ಸುಖದ ಭಾವ ದುಃಖದ ಭಾವ ಮೀರಿದ್ದದ್ದು ಅದು ನಿಜದ ಎಚ್ಚರಿಕೆ ನಾವು ಮಾಡ್ಕೋತಾನೆ. ನಮಗ್ ಬೇಕಾದಂತ ಅರಿವು ಇರುವ ಆನಂದ ಏನದ ಎರಡನೇ ಕಡೆ ನೋಡಕ್ ಹೋಗ್ತೇವೆ ನಾವು. ಅದು ಸಿಗುದು ಸಾಧ್ಯನಿಲ್ಲ. ಅದ್ರ ಕಡೆ ಹುಡುಕಿರಿ ಎಲ್ಲಿ ಸಿಗ್ಬೇಕಾದ್ರೆ. ಬಿಂಡ ಬಿಟ್ಟ ರಸಲಿ ಏನುಂಟು ಕಾಣಿಸಲು ಬರಿದೆ ಅಂತ.
ಅದು ಎಲ್ಲಿದೆ ಅದ್ರ ಕಡೆ ಲಕ್ಷ ಕೊಡು. ನಿನ್ನಲ್ಲೇ ಇದ್ದದ್ದು ಅನ್ಯದ್ರ ಹುಡುಕಿರಿ ಎಲ್ಲಿ ಸಿಗುತ್ತೆ. ನಿದ್ದೆ ಒಳಗಲ್ಲಿ ಕಾರಣ ಶರೀರ ಅಜ್ಞಾನದಲ್ಲಿ ಅದನ್ನು ನಾವು ಮೀರ್ಬೇಕಾಗತ್ತೆ. ಕಾರಣ ಶರೀರವನ್ನು ನಾವು ಮೀರ್ಬೇಕಾಗತ್ತೆ. ಏನ್ ನಾವು ಏನ್ ಕಲಿಯಾಕತ್ತೇವಿ ಈಗ? ನಾವು ಏನ್ ಕಲಿತೇವೆ ಅದ್ರ ನಮ್ಗೆ ಬೇಕಾದದ್ದು ಐತು ಹೆಂಗ ನೋಡ್ಬೇಕು. ವಿಶ್ವದ ಬಗ್ಗೆ ಏನ್ ಕಲೀಲಿಕ್ಕತ್ತೇವಲ್ಲ ನಮಗ್ ಬೇಕಾದದ್ದು ಐತೇನ ಅದ್ರಾಗ? ವಿಶ್ವದ ಬಗ್ಗೆ ಬಂದ್ ಮಾಡ್ತಾ ವಿಶ್ವದ ಬಗ್ಗೆ ನಮಗ್ ಬೇಕಾದಕ್ಕೆ ವಿಶ್ವದ ಬಗ್ಗೆ ತಿಳ್ಕೊಂಡಿ. ನಿನ್ನ ಬಗ್ಗೆ ಏನಾದ್ರು ತಿಳ್ಕೊಂಡಿನ? ನಿನ್ನ ಬಗ್ಗೆ ತಿಳ್ಕೊ. ಏನ್ ಅದ್ರ ಬಗ್ಗೆ ಪ್ರಯತ್ನ ನಾವು ಮಾಡಾಕ್ತಾ ಇರಲಿಲ್ಲ. ಬರೇ ಜಗತ್ತಿನ ಶಾಣೆತನ ಮಾಡ್ಕೊಳ್ಕೊಂತ ದೊಡ್ಡ ಶಾಣೆ ಆಗ್ಬಿಟ್ಟಿನಿ. ನಿಂದ ನಿನಗ್ ಗೊತ್ತಿಲ್ಲಲ್ಲ. ನಿನ್ನ ಬಗ್ಗೆ ತಿಳ್ಕೊಂಡಿದ್ರೆ ಹೆಂಗಾಕಿತ್ತು? ವಿಶ್ವದ ಬಗ್ಗೆ ತಿಳ್ಕೊಂಡೇನ ಹುಚ್ಚಾದೀನಿ. ನೆಮ್ಮದಿ ಕಳ್ಕೊಂಡಿನಿ. ಅದನ್ನು ನಿನ್ನ ಬಗ್ಗೆ ತಿಳ್ಕೊಂಡಿದ್ರೆ ನಿನ್ನ ನಿಜವಿಧಾನ ತಿಳಿಯೋ ಬೇರೆಣ್ಣದಲ್ಲಿ ಮನುಜ. ಅದನ್ನ ಬಿಟ್ಟುಕೊಟ್ಟು ಜಗತ್ತಿನ ಶಾಣೆತನ ಮಾಡಕ್ ಹೊಂಟೆ. ಇದ್ದು ಸಮಾಧಾನ ಕಳ್ಕೊಂಡಿಲ್ಲ. ನಾವು ವಿದ್ಯಾ ಕಲೀಲಿಕ್ಕತ್ತೇವೆ, ಅವಿದ್ಯಾ ಕಲೀಲಿಕ್ಕತ್ತೇವೆ. ನಾವು ನಮ್ಮ ಶಾಣೆತನ ಎದುರಿಟ್ಟು ನೋಡ್ಕೋಬೇಕು. ಎಣ್ಣೆದವ್ರು ಹೇಳಿದ್ ಸಿಟ್ಟು ಬರ್ತದೆ ನಮ್ಗೆ. ಏನ್ ಗಪ್ಪನ ಏನ್ ಮಾಡೋದು ಅಂತ ಸಿಟ್ಟು ಬರುತ್ತೆ. ಅವ್ನು ಕಲ್ತಾವ್ ಡಿಗ್ರಿ ಮಾಡ್ಕೊಂಡು ಯಾಕ್ರಿ ಏನ್ ಹೇಳ್ತಾನಪ್ಪ ಶಾನೆ ಹುಚ್ಚಪ್ಪ ಅಂತಾನ. ಎಷ್ಟು ನಾವು ಅದ್ರಾಗ ಎಷ್ಟು ತಗೊಂಡು ಎಷ್ಟು ಪ್ರಯತ್ನ ಮಾಡಿ ಡಿಗ್ರಿ ತಗೊಂಡೇವ್ ನಾವು. ನಿನಗೆ ಉಪಯೋಗ ಬಂದಂತ ನೋಡ್ಕೋ. ಅದನ್ನ ಡಿಗ್ರಿ ಸರ್ಟಿಫಿಕೇಟ್ ಎದಕ್ಕೆ ಉಪಯೋಗ ಬಂದ? ಆನಂದ ಏಕರೂಪದನೋ ಇನ್ನು ಭಿನ್ನ ರೂಪ ತಾಳ್ದದು ಅಂತ. ಒಂದೇ ನಮೂನಿ ಇದ್ದದ್ದು ಅದು ಸುಖರೂಪ. ಅದು ಭಿನ್ನ ನಮೂನಿ ಯಾಕ ತಾಳೋದಿಲ್ಲ. ಅದು ಈಗ ಇದ್ದದ್ದು ಇನ್ನೊಂದು ಕ್ಷಣಕ್ಕೆ ಇರುವುದಿಲ್ಲ. ಇದ್ದಿಂದ ಅದು ಆನಂದ ಅಲ್ಲ. ಯಾವಾಗಲೂ ಒಂದೇ ನಮೂನಿ ಇದ್ದದ್ದು ಅದು ಸುಖರೂಪವಾದದ್ದು. ಯಾವ್ದು ಪರಿಣಾಮವನ್ನು ಅಂತತಿ ಅದು ಏಕರೂಪ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ವಿಷಯಗಳ ಭಾವ ಎಲ್ಲ ಅಡಗಿದಾಗ ಪ್ರತಿಯೊಬ್ಬರಿಗೆ ಆನಂದ ಅನುಭವ ಬರ್ತೈತಿ. ನಿದ್ದೆ ಹತ್ತಿದಾಗ ಅಡಗಿರ್ತೈತಿ ಎಲ್ಲ. ಯಾವ್ದಾದ್ರು ಜಗತ್ತಿನ ವಿಷಯ ವಸ್ತುಗಳು ಶರೀರ ಭಾವ ಏನು ಇರುವುದು ಎಲ್ಲ ಅಡಗಿದಾಗ ಪ್ರತಿಯೊಬ್ಬರಿಗೆ ಅಲ್ಲಿ ಅನುಭವ ಬರ್ತದೆ. ನಿದ್ದೆ ಒಳಗೆ ಅದು ತಾತ್ಪೂರ್ತಿಕ, ಕಾಯಂ ಅಲ್ಲ. ಅದು ಅಡಿಗೆ ಆರಾಮಿರೋದು ಅದು ತಾತ್ಪೂರ್ತಿಕ. ಪೂರಾ ನಾಶ ಆಗಿ ಇಲ್ಲದಂಗ ಆಗ್ಬೇಕು ನೋಡು. ನೆನಪಿಗೆ ಬರಬಾರ್ದು ನನ್ಗೆ ಒಳ್ಳೇದು. ಪುನಃ ನಿನಗೆ ಇವು ನೆನಪಿಗೆ ಬರಬಾರ್ದು. ತೋರ್ದಂಗೆ ಮಾಡ್ಕೋ ಇವನ್ನೆಲ್ಲ. ಇವು ಎಚ್ಚರ ತೋರ್ತೈತಿ ಮತ್ತು ಕನಸು ಎಂದಿನಂತೆ ಇವ ತೋರುದು ಅಂದ್ರೆ ಇವ ಮತ್ತು ಇದ್ರಾಗ ಸತ್ಯದ ಬುದ್ಧಿ ಸುಖ ಬುದ್ಧಿ ಐತಿ. ಅದಕ್ಕೆ ಇಟ್ಕೊಂಡು ಕುಂತಿ ಅವಾಗ ತೋರ್ತಾವು. ಇದು ಹೋಗಿತ್ತಂದ್ರೆ ನಿನಗೆ ಇದ್ರಾಗ ಸುಖ ಬುದ್ಧಿ ಸತ್ಯದ ಬುದ್ಧಿ ಹೋಗಿತ್ತಂದ್ರೆ ಇವು ತೋರ್ದಾಗ ಮಾಡು. ಇವು ಇದ್ರ ನೆನಪ ಬರ್ತದೆ ನಿನಗೆ. ಪುನಃ ಇವನ್ನು ತೋರ್ದಂಗೆ ಮಾಡ್ಕೋದಕ್ಕ ಮುಕ್ತಿ ಅಂತ. ಈ ಕಪಟದ 3 ಅವಸ್ಥೆಗಳನ್ನು ತೋರಲಿ ಅದೇ ಅಡಗಿಸು. ಅವಾಗ ನಿನ್ನ ತೂರ್ಯಾವಸ್ಥೆ ಸಮಾಧಿ ಸ್ಥಿತಿ 4ನೇ ಅವಸ್ಥೆ ನಿನಗೆ ಅನುಭವ. ಸಮೂಲವಾಗಿ ವಾಸನೆಗಳನ್ನು ಪೂರ್ಣ ನಾಶ ಮಾಡ್ಕೊಂಡಾಗ ಇವು ತೋರುದು ನಮ್ಗೆ. ವಾಸನೆಗಳು ಎಲ್ಲಿ ಮಠ ಇರ್ತಾವ ಅಲ್ಲಿ ತನಕ ಇವು ತೋರುಣ ನಮ್ಗೆ. ಅದ್ರ ಗೊತ್ತ. ವಾಸನಾ ನಾಶ ಆತಂದ್ರೆ ಇವು ತೋರ್ದಂಗ ಅದು ಒಂದು ಪೂರ್ಣತೆ. ಯಾವ ಇವು ನನಗೆ ನೆನಪಿಗೆ ಬರ್ದಂಗ ಅವಾಗ ವಾಸನಾ ಪೂರ್ಣ ನಾಶ ಆತ. ಅವಾಗ ನಿನಗೆ ತೂರ್ಯಾವಸ್ಥೆ ಅನುಭವ ಬರ್ತದೆ. ಅಭ್ಯಾಸ ಸತತ ನಡೆದ್ರೆ ಬರ್ತೈತಿ. ವಾಸನಾ ನಾಶ ಆದಾಗ ಈ 3 ತೋರಿಕೆ ಅವಸ್ಥೆಗಳ ಸಂಬಂಧ ತಪ್ತೈತಿ ನಮ್ಗೆ. ಅಲ್ಲಿ ವಾಸನಾ ಎಲ್ಲಿ ತನಕ ಇರ್ತಾವ ಅಲ್ಲಿ ಮಠ ಇವೆಲ್ಲ ಸಂಬಂಧ ತೋರುವನಾಗ ಮತ್ತು ದುಃಖ ಕೊಡುವನಾಗು. ಯಾಕಾರ ನೆನಪ ಬಂತಪ್ಪ ಇದು ಎಚ್ಚರಿಕೆ ಭಾವ ಮತ್ತೆ ಯಾಕೆ ಬಂತಂದ್ರೆ ವಾಸನ ಒಳಗೆ ಹಂಗೆ ಅದಾವ. ವಾಸನ ಪೂರ್ಣ ಸಮೂಲವಾಗಿ ನಾಶ ಮಾಡ್ಕೊಂಡಿತ್ತಂದ್ರೆ ಇದು ಭಾವ ಬರುದಿಲ್ಲ ನನಗೆ. ಮತ್ತೆ ಯಾಕೆ ಬಂತಿದ್ದು ನನಗೆ ಅಂತ ಶಿವಾನಂದ ಅಜ್ಜವರು ಇದು ಯಾಕೆ ಬಂತಿದ್ದು ನನಗೆ ಮತ್ತೆ ಈ ಭಾವ
ಅಂತ ಮತ್ತೆ ನಮ್ಮ ಇರುವಿನ ಕಡೆ ಲಕ್ಷ ಕೊಟ್ಟಾಗ ನನ್ನಲ್ಲಿ ಇಲ್ಲಲ್ಲ ಅಂತ ಇರುವಿನ ಕಡೆ ಲಕ್ಷ ಕೊಟ್ಟ ನಿಂತಾಗ ಅಲ್ಲಿ ಇಲ್ಲ ಇಲ್ಲ ಅಂತ ನಗತಿದ್ರಂತವ. ಇಲ್ಲ ಇಲ್ಲ ನನಗೂ ಇದಕ್ಕೆ ಏನಿಲ್ಲ ಇಲ್ಲ ಸಂಬಂಧ ಅಂತ. ಹಂಗ ಗಟ್ಟಿ ಅಭ್ಯಾಸ ನಡಿಬೇಕಲ್ಲ ನಮ್ದು ಒಳಗೆ ನಡೆದೈತಿ. ಇದೇ ಐತಿ ನಮ್ಗೆ, ಇದೇ ಕರಿ, ಇದೇ ಸುಖ, ಹಿಂಗೆ ಇರುದು ಹೇಳಿದಂತೆ. ಹಿಂಗೆ ಇದಕ್ಕಿದ್ದಂಗೆ ಇರುದಿಲ್ಲ, ಇದು ಬದಲಾವಣೆ ಹಾಕೋಂತ ಹೋಗ್ತೈತಿ. ತೋರುದು ಅಡಗುದು ಇದ್ರ ಸ್ವಭಾವ. ಸ್ವರೂಪಸ್ಯ ಅನಪಾಯಿತ್ವಾತ್. ಅಂದ್ರೆ ಅಪಾಯ ಹೊಂದದೇ ಇರ್ತಕ್ಕಂಥದ್ದು ಯಾವುದು ಅಂದ್ರೆ ನಿನ್ನ ಸ್ವರೂಪ. ಯಾವುದೂ ಅಪಾಯ ಇಲ್ಲ ಅದ್ರ ಕಡೆ ಲಕ್ಷ ಕೊಟ್ಟಾಗ. ಅದನ್ನು ಕೇಳ್ತು ಊರ್ಕಿ ಕಡೆ ಲಕ್ಷ ಕೊಟ್ಟಂದ್ರೆ ಅದು ಅಪಾಯ ಹೌದಿಲ್ಲ, ಅಪಾಯನ ಅದು. ಅದ್ರ ಕಡೆ ಬಂದಿಲ್ಲ ಒಮ್ಮೆ ನಿನಗದು ಅಪಾಯನ ಆಯ್ತು ನಿನಗೆ ಅದ್ರ ಕಡೆ ಲಕ್ಷ ಕೊಟ್ಟೆ ಅಂದ್ರೆ. ಆತ್ಮ ವಿಚಾರ ಇದು, ಅನ್ಯ ವಿಚಾರ ಅಲ್ಲ. ಇದನ್ನು ಮಾತ್ರ ಪುನಃ ಪುನಃ ನೆನಪು ಮಾಡ್ಕೋಂತ ಇರ್ಬೇಕು. ಪುಸ್ತಕದಾಗ ಹುಡುಕಿರ್ ಸಿಗುದಿಲ್ಲ ಇದು. ಪುಸ್ತಕದ ವಿದ್ಯೆ ಅಲ್ಲ ಅಲ್ಲಿ. ಮೊದಲೆಲ್ಲಿದ್ದು ಪುಸ್ತಕದ ಭಾವ ಇತ್ತನ ಅಲ್ಲಿ? ಯಾವ ಅನ್ಯ ಭಾವ ಇತ್ತಲ್ಲಿ? ಆನಂದವನ್ನು ಮೊಟ್ಟ ಮೊದಲಿಗೆ ನೀ ಅನುಭವಿಸಿದಾಗ ಯಾರಾದರೂ ಯಾರಿಗಾದರೂ ಆನಂದವನ್ನ ಕೊಡಾಕ ಅದು ಬರ್ತೈತೇನ? ಕೊಡು ದೀನ್ಸ್ ಅನ್ನೋದು. ದೃಶ್ಯ ಪದಾರ್ಥಗಳನ್ನು ಕೊಡಬಹುದು, ತಗೋಬಹುದು. ಆನಂದವನ್ನು ಯಾರಿಗಾರ ಕೊಡಾಕ್ ಬರ್ತೈತೆ? ಪ್ರತಿಯೊಬ್ಬರಿಗೆ ಆನಂದದ ಗೊತ್ತೈತಿ. ಯಾವಾಗ ಗೊತ್ತಾಗೈತಿ ನೀವು ನೋಡ್ಕೊಳ್ಳಿ. ಆನಂದದ ಗೊತ್ತಿಲ್ದವ್ರು ಯಾರ್ದಾರ ಹೇಳಿ? ಆನಂದದ ಗೊತ್ತಿರ್ಲಿಕ್ಕೆ ಆನಂದವನ್ನು ಯಾರು ಬೇಡ್ತಿದ್ದಿಲ್ಲ. ಪ್ರತಿಯೊಂದು ಜೀವಿ ಅದನ್ನ ಆನಂದವನ್ನು ಬೇಡ್ತೈತಿ ಅಂದ್ರೆ ಅದು ಗೊತ್ತಿದ್ದೇ ಬೇಡ್ತಾನ, ಹೌದಿಲ್ಲ? ಎಲ್ಲಾ ಜೀವಿಗಳು ಆನಂದವನ್ನು ಬೇಡ್ತಾವನಿಲ್ಲ, ಅದು ಅವಾಗ ಗೊತ್ತೈತಿ. ಗೊತ್ತಿಲ್ಲದ್ ಬೇಡ್ಪ ನೋಡು. ಬಿಡಕ್ ಬರ್ತೈತೆ ನಿನ್ಗೆ? ಆನಂದದ ಗೊತ್ತಿರ್ಲಿಲ್ಲ ಅಂದ್ರೆ ಅದನ್ನ ಬೇಡ್ತಿದ್ದಿಲ್ಲ ನೀನು. ಅದು ಯಾವಾಗ ಗೊತ್ತಾಗೈತಿ ನೆನಪು ಮಾಡ್ಬೇಕು. ನೀನ ನೆನಪು ಮಾಡ್ಬೇಕಲ್ಲ. ಏನ್ ಇನ್ನೊಬ್ಬರು ಕೇಳಿದದು ಯಾವ ಅನ್ಯ ಭಾವ ಏನು ಇಲ್ದಾಗ ನಮ್ಗೆ ಆನಂದವನ್ನು ಕಂಡುಕೊಂಡದ್ದು. ಪ್ರಥಮ ಅನುಭೂತಿ ಮೊದಲಿಗೆ ಆನಂದದ ಬರ್ತದೆ ಮೊದಲು. ಈಗೂ ಅದು ಐತಿ, ಅದು ಮರಿಯಾದಂಗೆ ಆಗೈತಿ. ನಾವು ಅನ್ಯ ಭಾವನೆಗಳಿಂದ ಅದು ಮರಿಯಾದಂಗೆ ಆಗೈತಿ. ಅವನು ಸರಸು, ಅದು ಇದಕ್ಕಿದ್ದಂಗೆ ಹೋಗ್ಬೋದು. ನಾವು ಧ್ಯಾನಕ್ಕೆ ಕೂತು ಖಾತ್ರಿ ಮಾಡ್ಕೋಬೇಕಾಗೈತಿ. ಇದೇ ಅಭ್ಯಾಸ ಮಾಡ್ಬೇಕು. ಅನ್ಯ ಕಲ್ಪನೆಗೆ ಅವಕಾಶ ಕೊಡ್ಲಿಲ್ಲ ಅಂದ್ರೆ ಇದ್ದ ವಸ್ತು ಇದಕ್ಕಿದ್ದಂಗೆ ನಮ್ಗೆ ಆನಂದದ ಅನುಭೂತಿ ಆಕೈತಿ. ಪ್ರಯತ್ನ ಪೂರ್ವಕ ಅಭ್ಯಾಸ ಯಾವ ಮಾಡ್ತಿರ್ತಾನ ಅವಾಗ ಅದಾಕೈತಿ, ಅನುಭವ ಬಂದೈತಿ ಇರ್ತೈತಿ. ಅಭ್ಯಾಸದಿಂದ ಸಾಧ್ಯ ಐತಿ. ಅಭ್ಯಾಸ ಸಂಜನಿತ ಅಂದ್ರೆ ಇವನು ಅಭ್ಯಾಸ ಮಾಡಿದಾಗ ಇದು ದೊರೆತೈತಿ. ಪ್ರಯತ್ನ ಪೂರ್ವಕ ಯಾರು ನಿರಂತರ ಅಭ್ಯಾಸ ಮಾಡ್ತಾರ ಅವ್ರಿಗೆ ಇವು ಮೂರು ಅವಸ್ಥೆಗಳ ಬೆನ್ನು ಹತ್ತಕ್ಕೆ ಹೋಗ್ಬಿಡ. ಕಪಟದ ಮೂರು ಅವಸ್ಥೆಗಳನ್ನು ಅಭ್ಯಾಸದಿಂದ ಇವನ್ನೆಲ್ಲ ಹೊಡೆದಾಗ ದಾಟ ಅವನ್ನೆಲ್ಲ. ಅದಕ್ಕೆ ತೂರ್ಯ ಮತ್ತು ತೂರ್ಯಾತೀತ ಇವೆರಡನ್ನು ಈ ಜಗದಳು ಅಭ್ಯಾಸವನ್ನು ಮಾಡಿದೊಡೆ. ಅದರ ಬಗ್ಗೆ ನಾವು ಅಭ್ಯಾಸ ಮಾಡ್ಬೇಕಾಗೈತಿ. 4ನೇ ಅವಸ್ಥೆ ತೂರ್ಯ ಮತ್ತು ತೂರ್ಯಾತೀತ. ಇವುಗಳ ಪ್ರಯತ್ನ ಪೂರ್ವಕವಾಗಿ ಅಭ್ಯಾಸ ಮಾಡಿದಾಗ ನಮಗೆ ನಾನು ಮುಕ್ತಿದ್ದೇನೆ ಅನ್ನೋದು ಅನುಭವ. ತೂರ್ಯಾವಸ್ಥೆ ಒಳಗೆ ಮಾತ್ರ ಪ್ರಯತ್ನ ಮಾಡ್ಬೇಕಾಗೈತಿ. ತೂರ್ಯಾತೀತ ಅವಸ್ಥೆಯನ್ನು ಹೊಂದಲಿಕ್ಕೆ ನೀನು ಪ್ರಯತ್ನ ಮಾಡೋದು ಅವಶ್ಯಕತೆ ಇಲ್ಲ. ಅದು ನಿನ್ನ ಇರುವನ್ನ ಇದಕ್ಕಿದ್ದಂಗೆ ಅನುಭವ ತಂದು ಕೊಟ್ಟ ಅದು ಇಲ್ಲದಂಗೆ ಆಗ್ಬೇಕೈತಿ. ಅದಕ್ಕೆ ತೂರ್ಯಾತೀತ ಸಪ್ತಮ ಪದವದು ತೂರ್ಯಾತೀತ ಅಂದ. ಅದ 7ನೇ ಅವಸ್ಥೆ. ಸಪ್ತಭೂಮಿಕೆ ವರ್ಣನ ಮಾಡ್ಯಾರ ಯೋಗ ವಾಸಿಷ್ಠರು. ಅದನ್ನ ಹೊಂದಬೇಕಾಗಿತ್ತು ಮನುಷ್ಯನ ಜನ್ಮಕ್ಕೆ ಬಂದ ಮೇಲೆ. ನಾವು ಅಂದಾಗ ನಮ್ಮ ಜನ್ಮ ಸಾರ್ಥಕ. ಪೂರ್ಣ ವಾಸನಾ ನಾಶ ಆದಾಗ ಅದು ಬರ್ತೈತೆ. ಪರಿಶುದ್ಧವಾಗಿ ಮನಸ್ಸು ಅವಾಗ ಶುದ್ಧ ಆಕೈತಿ. ಅಂತಃಕರಣ ಪರಿಶುದ್ಧಿ ಆದಾಗ ಪ್ರತಿಯೊಬ್ಬರಿಗೆ ಅದು ಅನುಭವ ಬರ್ತದೆ. ಅಂತಃಕರಣ ಮಾಲಿನ್ಯ ಎಲ್ಲ ಕಳ್ಕೋ ನೋಡ, ಸ್ವಾಭಾವಿಕವಾಗಿ ನಿನಗೆ ಅದು ಅನುಭವ ಬರಕ್ಕೆ. ಅಂತಃಕರಣ ದೋಷ ಎಲ್ಲಿ ಮಠ ಇರ್ತಾವ ಅಲ್ಲಿ ತನಕ ಅದು ನಮ್ಗೆ ಅನುಭವ ಬರುತ್ತೆ. ಕನ್ನಡಿ ಸ್ವಚ್ಛ ಯಾವಾಗ ಆಕೈತಿ ಯಾವಾಗ ನಮ್ಮ ಮುಖ ಕಾಣಿಸ್ತೈತಿ. ಹಂಗ ಅಂತಃಕರಣ ದೋಷ ಯಾವಾಗ ಇಲ್ದಂಗ ಆಕ್ಕವು ಅವಾಗ ನಮ್ಮ ಇರುವಿನ ಅನುಭವ ಜ್ಞಾನೋದಯ ಆಕೈತಿ. ನಮ್ಗೆ ಅಂತಃಕರಣ ಮಲಿನ ಆದ ಕಾರಣ ನಮ್ಗೆ ಇದು ಅನುಭವ ಬರುವುದು.
ಅಂತಃಕರಣ ದೋಷಗಳನ್ನು ಕಳ್ಕೋಬೇಕಾದ್ರೆ ನಮಗಿದೆ ಹಿತಾಹಿತ ವಿಚಾರದ ಅಭ್ಯಾಸ ನಡಿಬೇಕು. ಸತತ ನಿತ್ಯ ಅಭ್ಯಾಸ ನಡಿಬೇಕು ನೋಡಿ. ಬಿಟ್ಟು ಬಿಡದೆ ಇದನ್ನ ನಾವು ಮಾಡ್ಬೇಕು. ನಿತ್ಯ ಕರ್ಮ, ನಾನು ಯಾರು, ನಾನು ಅಲ್ಲದ್ದು ಯಾವುದು, ನಿತ್ಯ ನಮ್ಮ ಇರುವಿನ ಬಗ್ಗೆ ಇದ ಶ್ರವಣ ಮಾಡೋದು, ಮನನ ಮಾಡೋದು, ನಿಧಿಧ್ಯಾಸನವನ್ನು ಮಾಡೋದು. ಆತ್ಮ ವಿವೇಕ, ಹಿತಾಹಿತ ವಿವೇಕ, ಇದ ನಿತ್ಯ ಕರ್ಮ ಮಾಡ್ಕೊಂತ ಇದ್ರೆ ನಮಗಿದು ಹೊಡಿತದೆ. ನೀ ಅದನ್ನ ಬಿಟ್ಟುಕೊಟ್ಟ ಬಾಕಿ ಏನ್ ಮಾಡಿದ್ರು, ಅಜ್ಞಾನದೊಳಗೆ ಏನು ಮಾಡಿದ್ರು ಮತ್ತು ಅಜ್ಞಾನನ ಗಟ್ಟಿ. ಕತ್ತಲೆಯೊಳಗಿನ ಕರ್ಮ ಕತ್ತಲೆಯನ್ನು ಕಳೆಯಲಾರದು ಅಂತ. ಏನ್ ನೀ ಯಾರು ಯಥಾರ್ಥ ಜ್ಞಾನ ಮಾಡ್ಕೊಂಡಾಗ ಇದ್ರದ್ದೆಲ್ಲ ಜಂಜಾಟ ತಪ್ತದೆ ನಿನಗೆ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಮೊದಲ ಜ್ಞಾನ ಪ್ರಾಪ್ತಿಗಾಗಿ ಪ್ರಯತ್ನವನ್ನು ಮಾಡಿ. ಅದನ್ನ ಬಿಟ್ಟುಕೊಟ್ಟ ಕರ್ಮಗಳನ್ನು ಮಾಡಿ, ಪುಣ್ಯ ಮಾಡಿನೇ ಪಾಪ ಮಾಡಿನೇ ಅನ್ಕೊಂತ ಜನ್ಮ ಅಂತ ತಿರುಗು ಪಾಳೆ ಬರ್ತೈತಿ. ಏನ್ ಪುಣ್ಯ ಮತ್ತು ಪಾಪ ಮತ್ತು ಜನ್ಮಕ್ಕೆ ಹಾಕ್ತವು. ಎರಡೂ ಪಾಪನ ಅಂದಾರ ಕಡೆ ಮತ್ತು ನರಕಕ್ಕನ ಒಯ್ತಾವ, ನೀನು ದುಃಖನ ಕೊಡ್ತಾವ. ಏನ್ ನಿನ್ನ ಸ್ವರೂಪ ಜ್ಞಾನ ಮಾಡ್ಕೋದೇ ಪುಣ್ಯ. ಅದನ್ನ ಮಾಡ್ಕೊಳ್ಳೋದ ಹೊರತು ನೀ ಏನ್ ಮಾಡಿರೋ ವಿಷಯಗಳ ಪ್ರಾಪ್ತಿಗಾಗಿ ಮಾಡೋದೇನದ, ಅವು ಪುಣ್ಯ ಕಾರ್ಯಗಳಲ್ಲ. ಈಟು ಶರೀರ ಚೇತಾರ್ಥಕ್ಕೆ ಈಟ್ ಬೇಕಟ್ಟ ಅವನ ಅವಲಂಬನ ಮಾಡಿ ನಿನ್ನ ಕೆಲಸ ಮಾಡ್ಕೊ. ನಿನ್ನ ಕೆಲಸ ಅಂದ್ರೆ ನಿನ್ನ ಸ್ವರೂಪದ ಜಾಗೃತಿಯನ್ನು ಮಾಡ್ಕೋದು ಒಂದ ನಿನ್ನ ಕೆಲಸ. ಪ್ರತಿಯೊಬ್ಬ ಮಾನವನಿಗೂ ಮಾಡ್ಕೊಳ್ಳಿಕ್ಕೆ ಬರ್ತೈತಿ, ಪ್ರಯತ್ನ ಮಾಡಿರಿ. ಅವು ತಾನಾಗೆ ಆಗೋದಲ್ಲ, ಇದು ಅಭ್ಯಾಸದ ಪ್ರಯತ್ನ ಮಾಡಿದಾಗ ಬರುವಂತಹದ್ದು. ಕನಸಿನಿಂದ ಎಚ್ಚರ ಆದಂಗ ತನ್ನಿಂದ ತಾನ ಎಚ್ಚರ ಆದಂಗ ಆಗೋದಲ್ಲ ಇದಕ್ಕೆ ಪ್ರಯತ್ನ ಪಟ್ಟಾಗ, ಪ್ರಯತ್ನ ಮಾಡಿದಾಗ ಇದು ನಮಗೆ ಸ್ವರೂಪ ಜಾಗೃತಿಯನ್ನು ಹೊಂದಲಿಕ್ಕೆ ಬರ್ತದೆ. ಅದಕ್ಕೆ ಎಡೆಬಿಡದೆ ನಾವು ಈ ಪ್ರಯತ್ನವನ್ನು ಮಾಡಬೇಕಾಗಿತ್ತು. ಹಗಲು ಅನ್ನದೇ ತನ್ನನ್ನು ತಾನು ಎಡೆಬಿಡದೆ ಆರೈಲು ಅರಿಯದಾತನಿಗೆ ಪಡೆಯುವುದಾಗದು ನಿಜ ಸುಖವಂತ. ನಾನ್ಯಾರು, ನನ್ನ ನಿಜ ಸ್ವರೂಪಿಯನ್ನು ಅದನ್ನು ತಿಳ್ಕೊಳ್ಳಿಕ್ಕೆ ನಿರಂತರ ಪ್ರಯತ್ನ. ಶರೀರದ ಒಳಗಿನ ಪ್ರಾಣವಾಯು ಹೋಗುವವರೆಗೂ ಇದು ಪ್ರಯತ್ನ ನಡಿಬೇಕು ನೋಡಿ. ಇದ ಅಭ್ಯಾಸದ ಕಡೆ ಲಕ್ ಕೊಟ್ಟು ಕೇಳ್ಕೊಂತ ಪ್ರಾಣವಾಯು ಬಿಡ್ಬೇಕು ಅಂತಿದ್ರು. ಅಂದ್ರೆ ಏನಾದ್ರು ಗಟ್ಟಿಯಾಗಿದ್ದಿಲ್ಲ. ನಾವು ಬರೇ ಬಾಳ್ಯದ ನೆನವನ್ಯಾಗ ಶರೀರ ಬಿಟ್ಟೆ ಅಂದ್ರೆ ಎದ್ರ ನೆನಪು ಮಾಡ್ಕೊಂಡು ಶರೀರ ಬಿಡ್ತೀವಿ, ಅದಾಗ್ಬಿಡ್ತೀವಿ. ನಿಮ್ಮ ಇದ್ರ ನೆನಪು ಬರ್ಬೇಕಲ್ಲ, ನಿಮ್ಮ ನಿಜದ ನೆನಪು. ಅಂತ್ಯ ಕಾಲಕ್ಕೆ ಇದನ್ನ ನೆನಪು ಬರುವಂಗ ಮಾಡ್ಕೊಡಿ. ಮಣ್ಯದ ನೆನಪು ಬರಬಾರ್ದು ನಮ್ಗೆ. ಯಾಕಾವು ಬಂದು ಅಂದ್ರೆ ಅದಾಗ್ಬಿಡ್ತೇವೆ ನಾವು. ಮತ್ತೆ ಅಂತ್ಯಮತಿ ಸಾಗತಿ ಅಂತ ಅಂತ್ಯ ಕಾಲಕ್ಕೆ ಇದ್ರ ನೆನಪು ಬರ್ಬೇಕಾದ್ರೆ ಇದ್ರ ಅಭ್ಯಾಸ ಜೋರಾಗ್ಬೇಕು. ಎದ್ರ ಬಗ್ಗೆ ಮುಖ್ಯವಾಗಿ ನೀ ಅಭ್ಯಾಸ ಮಾಡಿರ್ತೀವಿ ಅದ ಬಂದ್ ನಿಂದಿರ್ತೈತಿ ನಿನ್ನ ಕಡೆಗೆ. ಅಂತಿಮ ಬಾಳೆದ ಹೆಸನ ಇದ್ದದ್ದು ಮತ್ತೆ ಬಾಳೆ ಅದ ಬಂದ, ಇದ್ರ ಹೆಸನ ಇದ್ದಾವ ಅದ ಸ್ವರೂಪದ ಎಚ್ಚರ ಇರ್ತೈತಿ ನಮ್ಗೆ. ಅದ ಭಾವದೊಳಗೆ ಶರೀರ ಇದನ್ನ ಜೀವಂತ ಇದ್ದಾಗ ಅದರ ಅಭ್ಯಾಸ ಗಟ್ಟಿಯಾಗಿರುತ್ತೆ. ಅಂತ್ಯ ಕಾಲಕ್ಕೂ ಅದ ಬರ್ತೈತಿ. ಅದ ಈ ಅಭ್ಯಾಸ ಮಾಡಿದ್ರೆ ಬರ್ತೈತಿ. ಸತತ ಅಭ್ಯಾಸ ಮಾಡಪ್ಪ, ಮರಿಬೇಡ ಯಾವಾಗ್ಲೂ ಅಂತ. ನಿದ್ದೆ ಬರುವವರೆಗೂ, ಸಾವು ಬರುವವರೆಗೂ ಇದನ್ನು ಬಿಟ್ಟು ಅನ್ಯ ಚಿಂತನ ನೀವು ಮಾಡಬಾರ್ದು ಅಂತ ವೇದಗಳು ಸಾಕು. ಅದಕ್ಕೆ ನೆನಪು ಬರ್ಲಿ ಅಂತ ಪ್ರಯತ್ನ ಮಾಡ್ಬೇಕಾಗಿತ್ತು. ತಾನಾಗೆ ನೆನಪು ಬರುದಲ್ಲ, ಅದ ತಾನಾಗೆ ಬರ್ತದೆ. ಅದು ನಾವು ಪ್ರಯತ್ನ ಮಾಡಿ ಅದನ್ನು ಒಂದು ನೆನಪು ಮಾಡ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಎಡಬಿಡದೆ ಒಳಗ ಆಂತರಿಕವಾಗಿ ಅಭ್ಯಾಸ ನಡೀಬೇಕು. ಎದ್ರ ಬಗ್ಗೆ ಪ್ರಯತ್ನ ಮಾಡ್ತೀವಿ ಅದೇ ಇರ್ತೈತಿ ನಿನಗೆ. ನಿನ್ನ ಕೈ ಒಳಗೈತೆಲ್ಲ, ಅದು ಇರುವುದಿಲ್ಲ. ಏನ್ ಮಾಡ್ಕೋದೆಲ್ಲ ನಿನ್ನೊಳಗೈತೆಲ್ಲ. ಮಾಡ್ಕೊಂಡ ಲಾಭ ಮಾಡ್ಕೊಡ್ರಿ. ಸುಳ್ಳಾದ್ರ ಬೇಳೆ ಕಳೆಯಕ್ ಹೋಗ್ಬಾರ್ದು. ಅನುಭವಗಳ ಮೇಲೆ ಅದನ್ನ ಎಚ್ಚರಿಕೆ ಕೊಡ್ಕೊಂತ ಬಂದಾರ. ಬಿಡು.